ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ ಅನುಷ್. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಘಟಕವು ಪ್ರವಾದಿ ಮೊಹಮ್ಮದ್ರನ್ನ ಪರಿಚಯಿಸುವ ಸಲುವಾಗಿ ಅಕ್ಟೋಬರ್ 23ರಿಂದ ರಾಜ್ಯ ಮಟ್ಟದಲ್ಲಿ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಪ್ರವಾದಿ ಮೊಹಮ್ಮದ್ ಮಾನವತೆಯ ಮಾರ್ಗದರ್ಶಕ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಅಭಿಯಾನ ನಡೀತಾ ಇದೆ. ಈ ಒಂದು ಅಭಿಯಾನದ ಕುರಿತು ನಮ್ಮ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಜೊತೆ ಇದ್ದಾರೆ ಈ ಒಂದು ಅಭಿಯಾನದ ಸಂಚಾಲಕರು ಹಾಗೂ ಜಮಾಅತೆ ಇಸ್ಲಾಮಿ ಹಿಂದ್ನ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಮೊಹಮ್ಮದ್ ಕುನ್ನಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವತ್ತು ಇವರೊಂದಿಗೆ ಈ ಒಂದು ಅಭಿಯಾನದ ಬಗ್ಗೆ ಹಾಗೂ ಅದರ ಜೊತೆಗೆ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಚರ್ಚಿಸೋಣ. ಸರ್, ಹಾಗಾದ್ರೆ ಈ ಕಾಲದಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಹೇಗೆ ಪ್ರಸ್ತುತವಾಗ್ತಾರೆ ಅಂತ ಹೇಳ್ಬೋದಾ? ಪ್ರವಾದಿ ಮೊಹಮ್ಮದರು 14 ಶತಮಾನಗಳಾಚೆ ಮಾನವ ಕುಲಕ್ಕೆ ಕೆಲವು ಆದರ್ಶಗಳನ್ನು ಕಲಿಸಿದರು, ಒಂದು ಐಡಿಯಾಲಜಿ ಕಲಿಸಿದರು. ಅವರು ಆಧುನಿಕ ಜಗತ್ತು ಬಹಳ ಬೆಳೆದಿದೆ, ಬಹಳ ಮುಂದುವರೆದಿದೆ, ವೈಜ್ಞಾನಿಕವಾಗಿ ಬಹಳ ಉನ್ನತ ಮಟ್ಟದಲ್ಲಿದೆ. ಆದರೆ ನಾವು ಬದುಕುತ್ತಿರುವುದು ಸಮಸ್ಯೆಗಳ ಜೊತೆ. ಸಂಘರ್ಷ, ರಕ್ತಪಾತ, ಇದರ ಬೆಂಕಿಯಲ್ಲಿ ಮನುಷ್ಯ ಉರಿತಾ ಇದ್ದಾನೆ. ಇದರಿಂದ ಹೊರಗೆ ಬರಲಿಕ್ಕೆ ದಾರಿಗಳೇನು ಅಂತ ನೀವು ಅಧ್ಯಯನ ನಡೆಸಿದರೆ, ಜಾಗತಿಕ ನಾಯಕರುಗಳ ಪರಸ್ಪರ ಭೇಟಿ, ಪರಸ್ಪರ ಆಲಿಂಗನ, ಅಪ್ಪುಗೆ, ಇದೆಲ್ಲ ನಡೀತಾ ಇದೆ ಜಗತ್ತಿನಲ್ಲಿ. ಆದರೆ ಮನುಷ್ಯನ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಅದರಿಂದಲೇ ನಾವು ಹೇಳ್ತಾ ಇರೋದು, ಮನುಷ್ಯನ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಅದಕ್ಕೆ ಒಂದು ಪ್ರಬಲವಾದ ಸಿದ್ಧಾಂತ ಅಗತ್ಯ ಇದೆ, ಒಂದು ಪ್ರಬಲವಾದ ಆದರ್ಶ ಅಗತ್ಯ ಇದೆ. ಅಂತಹ ಒಂದು ಆದರ್ಶವನ್ನು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೆ. ಮತ್ತು ಆ ಆದರ್ಶದ ಬುನಾದಿಯಲ್ಲಿ ಮನುಷ್ಯನ ಸಂಸ್ಕರಣೆ ಆದರೆ ಒಂದು ಹೊಸ ಸಮಾಜದ ನಿರ್ಮಾಣ ಖಂಡಿತ ಸಾಧ್ಯ ಇದೆ. ಅದರಿಂದಲೇ ಪ್ರವಾದಿಯವರ ಶಿಕ್ಷಣ 21ನೇ ಶತಮಾನಕ್ಕೆ ಕೂಡ ಬಹಳ ಪ್ರಸ್ತುತ ಆದದ್ದು. ಇನ್ನು ನಾವು ಭಾರತದ ವಿಷಯಕ್ಕೆ ಬರೋದು ಅಂತ ಹೇಳಿ ಆದ್ರೆ, ಇವರು ಹುಟ್ಟಿದ್ದು ಅರಬ್ನಲ್ಲಿ. ಆದ್ರೆ ಅರಬ್ನ ವಾತಾವರಣ ಬೇರೆನೇ ಇದೆ, ಭಾರತದ ವಾತಾವರಣ ಬೇರೆ ಇದೆ. ಸೊ ಈ ಎರಡು ವಾತಾವರಣಕ್ಕೆ ನಾವು ಏನು ಒಂದು ಕಂಪೇರ್ ಮಾಡಿ ನೋಡುದು ಅಂತ ಹೇಳಿ ಆದ್ರೆ, ಅವರ ಚಿಂತನೆಗಳು ಇಲ್ಲಿ ಯಾವ ರೀತಿ ಪರಿಣಾಮಗೊಳ್ತವೆ ಅಂತ ಹೇಳ್ಬೋದು? ನೋಡಿ, ಪ್ರವಾದಿಯವರು ಮಕ್ಕಾದಲ್ಲಿ ಹುಡ್ತಾರೆ, ಅರೇಬಿಯಾದಲ್ಲಿ ಬದುಕಿದ್ರು. ಮತ್ತು ಪ್ರವಾದಿಯವರು ಈ ಜಗತ್ತಿಗೆ ಯಾವ ಸಂದೇಶ ಕೊಟ್ಟಿದ್ದಾರೆ ಅದೆಲ್ಲವೂ ಪ್ರವಾದಿಯವರ ಸ್ವಂತ ಸಂದೇಶಗಳಲ್ಲ. ಪ್ರವಾದಿ ಎಲ್ಲಿ ಕೂಡ ಇದು ನನ್ನ ಸಂದೇಶ ಅಂತ ಹೇಳಿಲ್ಲ. ಪ್ರವಾದಿಯವರು ಈ ಜಗತ್ತಿಗೆ ಹೇಳಿದ ಸಂದೇಶ ಇದು ನನ್ನ, ನಿಮ್ಮ ಎಲ್ಲರ ಸೃಷ್ಟಿಕರ್ತನ ಸಂದೇಶ ಅಂತ. ಸೊ ಮನುಷ್ಯ ಹೇಗೆ ಬದುಕಬೇಕು ಅಂತ ತಿಳಿಸಬೇಕಾದದ್ದು ನಮ್ಮನ್ನು, ನಿಮ್ಮನ್ನು ಯಾರು ಸೃಷ್ಟಿಸಿದ್ದಾನೆ ಆ ದೇವ ಹೇಳಬೇಕು. ಯಾವುದೇ ಒಂದು ಕಂಪೆನಿ ಒಂದು ಪ್ರಾಡಕ್ಟ್ ಮಾಡಿದರೆ ಅದನ್ನು ಹೇಗೆ ಉಪಯೋಗಿಸಬೇಕು ಅಂತ ಆ ಕಂಪೆನಿ ಕ್ಯಾಟ್ಲಾಗ್ ಮಾಡ್ತದೆ. ಬೇರೆ ಯಾರು ಮಾಡಿದರೆ ಅದು ಹಾಳಾಗ್ತದೆ. ಅದೇ ರೀತಿ ಮನುಷ್ಯನನ್ನು ಸೃಷ್ಟಿಸಿದ ದೇವ ನೀವು ಹೀಗೆ ಬದುಕಬೇಕು ಅಂತ ಕಲಿಸಿಕೊಟ್ಟದ್ದು. ಅದರಿಂದ ಪ್ರವಾದಿಯವರು ಮಕ್ಕಾದಲ್ಲಿ ಹುಟ್ಟಿದ್ದಾರೆ, ಮದೀನಾದಲ್ಲಿ ಆಡಳಿತ ನಡೆಸಿದ್ದಾರೆ. ಆದರೆ ಅವರು ಜಗತ್ತಿಗೆ ಕೊಟ್ಟ ಸಂದೇಶ ಸಾರ್ವತ್ರಿಕವಾದ ಸಂದೇಶ ಮತ್ತು ಅದು ದೇವನ ಕಡೆಯಿಂದ ಬಂದ ಸಂದೇಶ. ಆದ್ದರಿಂದ ಭಾರತ ಇರ್ಬೋದು, ಆಫ್ರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಅಮೇರಿಕಾ ಇರ್ಬೋದು, ಆ ಸಂದೇಶವನ್ನು ನೀವು ಅಧ್ಯಯನ ನಡೆಸಿದರೆ ಆ ಸಂದೇಶ ಒಂದು ತೆರೆದ ಪುಸ್ತಕ. ಅದನ್ನು ಪೂರ್ವಾಗ್ರಹಗಳಿಲ್ಲದೆ ನಾವು ಅದರ ಬಗ್ಗೆ ಚಿಂತನೆ ನಡೆಸುವುದಾದರೆ, ಅಧ್ಯಯನ ನಡೆಸುವುದಾದರೆ, ಜಗತ್ತಿನ ಯಾವ ಮೂಲೆಯಲ್ಲಿ ಬದುಕುವ ಮನುಷ್ಯನಿಗೂ ಆ ಸಂದೇಶಗಳು ಪ್ರಸ್ತುತ ಆದದ್ದು ಮತ್ತು ಆ ಸಂದೇಶಗಳು ಮನುಷ್ಯನಿಗೆ ದಾರಿ ತೋರಿಸುವಂತಹ ಸಂದೇಶಗಳಾಗಿವೆ. ಸೊ ಜಗತ್ತಿನಲ್ಲಿ ಇರುವ ಎಲ್ಲರಿಗೂ ಕೂಡ ಇವರು ಸಂದೇಶವನ್ನ ಕೊಡ್ತಾರೆ. ಸೊ ಈ ಒಂದು ಸಂದೇಶಗಳು ಒಳ್ಳೆಯ ಸಂದೇಶಗಳು ಹೇಳುವಂತದ್ದು ನೀವು ಹೇಳ್ತಾ ಇದ್ದೀರಾ. ಹಾಗೆ ಅಂತ ಹೇಳಿ ಆದ ನಂತರ ಮುಸ್ಲಿಮ ಅಲ್ಲದೆ ಇರುವಂತಹವರು ಯಾಕೆ ಇವರನ್ನ ಅರ್ಥಕೊಳ್ಬೇಕು ಅಂತ ಹೇಳುವಂಥದ್ದು? ಪ್ರವಾದಿ ಮೊಹಮ್ಮದರ ಬಗ್ಗೆ ಕುರಾನ್ನಲ್ಲಿ ಒಂದು ಸೂಕ್ತ ಇದೆ. ಪ್ರವಾದಿಯವರೇ, ನಾವು ನಿಮ್ಮನ್ನು ಸಕಲ ಮಾನವರಿಗಾಗಿ ಕಳುಹಿಸಿದ್ದೇವೆ ಅಂತ. ಜಗತ್ತಿನ ದಾರ್ಶನಿಕರು, ಧಾರ್ಮಿಕ ಆಚಾರ್ಯರುಗಳೆಲ್ಲ ಒಂದು ವರ್ಗಕ್ಕೆ, ಒಂದು ಧರ್ಮಕ್ಕೆ ಸೀಮಿತರಾದವರಲ್ಲ. ಯಾರೇ ಇರಲಿ, ಬಸವಣ್ಣ ಇರ್ಬೋದು, ವಿವೇಕಾನಂದರಿರ್ಬೋದು, ರಾಮಕೃಷ್ಣ ಪರಮಹಂಸರಿರ್ಬೋದು, ಜೀಸಸ್ ಕ್ರೈಸ್ಟ್ ಇರ್ಬೋದು, ಅವರ ಸಂದೇಶಗಳೆಲ್ಲ ಇಡೀ ಮಾನವ ಕುಲಕ್ಕೆ ಅನ್ವಯವಾಗುವ ಸಂದೇಶಗಳು. ಆದರೆ ನಾವೇನು ಮಾಡಿಬಿಟ್ಟಿದ್ದೇವೆ, ನಾವೆಲ್ಲ ಒಬ್ಬೊಬ್ಬ ದಾರ್ಶನಿಕರನ್ನು, ಒಬ್ಬೊಬ್ಬ ಮಹಾಪುರುಷರುಗಳನ್ನು ಒಂದೊಂದು ವರ್ಗಕ್ಕೆ, ಧರ್ಮಕ್ಕೆ, ಒಂದೊಂದು ಪ್ರದೇಶಕ್ಕೆ ಸೀಮಿತಗೊಳಿಸಿಬಿಟ್ಟಿದ್ದೇವೆ. ಅದು ನಮ್ಮ ತಪ್ಪದು.
ಪ್ರವಾದಿ ಮೊಹಮ್ಮದರ ಬಗ್ಗೆ ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳಿದ್ದು, ಇನ್ನ ಅರ್ಸಲ್ನಾಕ ಕಾಫತ್ತಲ್ಲಿನ್ನಾಸಿ ಬಶೀರಮ್ಮ ನದೀರ, ಅಂದರೆ ಸಕಲ ಮಾನವ ಕುಲಕ್ಕಾಗಿ ನಿಮ್ಮನ್ನು ಕಳುಹಿಸಲಾಗಿದೆ ಮತ್ತು ನಿಮ್ಮ ಸಂದೇಶ ಒಂದು ಧರ್ಮಕ್ಕೆ, ಒಂದು ಜಾತಿಗೆ, ಒಂದು ಪ್ರದೇಶಕ್ಕೆ, ಒಂದು ಕಾಲಕ್ಕೆ ಸೀಮಿತ ಅಲ್ಲ, ಬದಲಾಗಿ ನಿಮ್ಮ ಸಂದೇಶ ಸಾರ್ವತ್ರಿಕವಾದಂತಹ ಸಂದೇಶ. ಆದ್ದರಿಂದ ಈ ಸಂದೇಶದಲ್ಲಿ ಎಲ್ಲರಿಗೂ ಪಾಠ ಇದೆ. ಈ ಸಂದೇಶ ಮುಸ್ಲಿಮರಿಗಾಗಿ ಇರುವ ಸಂದೇಶ ಅಂತ ಹೇಳಲಿಲ್ಲ, ಅಥವಾ ಈ ಸಂದೇಶ ಅರಬ್ ಜನಾಂಗಕ್ಕೆ ಇರುವ ಸಂದೇಶ ಅಂತಲೂ ಹೇಳಲಿಲ್ಲ. ಪ್ರವಾದಿಯವರ ಬಗ್ಗೆ ಕುರಾನ್ ಹೇಳುವುದು ಇದು ಸಾರ್ವತ್ರಿಕವಾದ ಸಂದೇಶ ಮತ್ತು ಈ ಸಂದೇಶ ಎಲ್ಲರಿಗೂ ಸೇರಿದ್ದು. ಅದರಿಂದ ಆ ಸಂದೇಶಗಳನ್ನು ಎಲ್ಲರೂ ತಿಳಿಯಬೇಕಾದ ಅಗತ್ಯ ಇದೆ. ನಾನು ಹೇಳುವುದಾದರೆ ಎಲ್ಲ ದಾರ್ಶನಿಕರ ಚಿಂತನೆಗಳು ಹಾಗೆ, ಎಲ್ಲ ದಾರ್ಶನಿಕ ಚಿಂತನೆಗಳನ್ನು ಎಲ್ಲರೂ ತಿಳಿಯುವಂತಾಗಬೇಕು. ವಿವೇಕಾನಂದರು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಅವರು ಮನುಷ್ಯ ಕುಲದ ಆಸ್ತಿ ಅಂತ ನಾವು ತಿಳಿಬೇಕು. ಬಸವಣ್ಣನವರು ಮಾನವ ಕುಲದ ಆಸ್ತಿ ಅಂತ ನಾವು ತಿಳಿದ್ರೆ ಅದರಲ್ಲಿ ಎಲ್ಲ ವರ್ಗಕ್ಕೂ ಖಂಡಿತ ಬಹಳ ದೊಡ್ಡ ಪಾಠ ಇರ್ತದೆ. ಆದರೆ ನಾವು ಅದನ್ನು ಸಂಕುಚಿತಗೊಳಿಸಿ, ಸೀಮಿತಗೊಳಿಸಿ ಒಂದು ಮಟ್ಟಕ್ಕೆ ಇಳಿಸಿ ಬಿಟ್ಟಿದ್ದರಿಂದ ಏನಾಗ್ತಾ ಇದೆ, ಅವರ ಸಂದೇಶಗಳೆಲ್ಲ ಒಂದು ರೀತಿಯಲ್ಲಿ ನಮಗೆ ಅಪರಿಚಿತ ಆಗ್ತಾ ಇದೆ ಎಂಬುದು ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಎಸ್, ಈಗ ಮುಸ್ಲಿಮರು ಆಗಿರೋದ್ರಿಂದಾಗಿ ಅವರು ಕುರಾನ್ ಅನ್ನ ಓದಿ ಅವರು ಪ್ರವಾದಿ ಮೊಹಮ್ಮದರ ಏನು ಸಂದೇಶಗಳನ್ನು ತಿಳ್ಕೊಳ್ತಾರೆ. ಮುಸ್ಲಿಂ ಅಲ್ಲದೆ ಇರೋರು ಯಾವ ರೀತಿ ಅದನ್ನು ತಿಳ್ಕೊಳ್ಳಬಹುದು? ನಾವು ಇಂತಹ ಅಭಿಯಾನಗಳನ್ನೆಲ್ಲ ನಡೆಸುವುದರ ಉದ್ದೇಶ ಕೂಡ ಇದೆ. ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು ಎಲ್ಲ ಭಾಷೆಗಳಲ್ಲೂ ಜನರಿಗೆ ತಿಳಿಸುವ ಪ್ರಯತ್ನ ನಾವು ಮಾಡ್ತೇವೆ. ನಮ್ಮಲ್ಲಿ ಬೇಕಾದಷ್ಟು ಸಾಹಿತ್ಯ ಇದೆ. ವಿವಿಧ ರೀತಿಯ ಸೆಮಿನಾರ್ಗಳ ಮೂಲಕ, ವಿಚಾರಗೋಷ್ಠಿಗಳ ಮೂಲಕ, ಹಲವು ಮಾರ್ಗಗಳ ಮೂಲಕ ಪ್ರವಾದಿಯವರು ಏನಾಗಿದ್ದರು, ಪ್ರವಾದಿಯವರ ಸಂದೇಶಗಳೇನು ಎಂಬುದನ್ನೆಲ್ಲ ಪ್ರತಿ ಭಾಷೆಯಲ್ಲೂ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆದ್ದರಿಂದಲೇ ಈ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರ ಸಂದೇಶಗಳ ಬಗ್ಗೆ ತಿಳುವಳಿಕೆ ಇರುವ ಎಲ್ಲ ಧರ್ಮೀಯರು ಇದ್ದಾರೆ. ಎಲ್ಲ ಧರ್ಮದ ಬಹಳ ದೊಡ್ಡ ದೊಡ್ಡ ಸಾಹಿತಿಗಳು, ಸ್ವಾಮೀಜಿಗಳು, ಚಿಂತಕರು ನಮ್ಮ ಕನ್ನಡ ನಾಡಿನಲ್ಲಿ ಕೂಡ ಪ್ರವಾದಿಯವರ ಸಂದೇಶಗಳಿಂದ ಪ್ರಭಾವಿತರಾದ, ಅವರ ಸಂದೇಶಗಳನ್ನು ಬಹಳಷ್ಟು ಗೌರವಿಸುವ ಎಲ್ಲ ಧರ್ಮದ ಬುದ್ಧಿಜೀವಿಗಳು ಖಂಡಿತ ನಮ್ಮ ನಾಡಿನಲ್ಲೂ ಬಹಳಷ್ಟು ಮಂದಿ ಇದ್ದಾರೆ. ಈ ರೀತಿಯಲ್ಲಿ ನಾವು ಬಹಳ ಸರಳವಾಗಿ ಪ್ರಾದೇಶಿಕ ಭಾಷೆಯಲ್ಲಿ ಅವರ ಸಂದೇಶಗಳನ್ನು ತಲುಪಿಸುವ, ಜನರಿಗೆ ತಿಳಿಸುವ, ಆ ಮೂಲಕ ಒಂದು ಒಗ್ಗಟ್ಟಿನ ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ಒಟ್ಟು ಅಭಿಯಾನಗಳ ಉದ್ದೇಶ ಸಮಾಜ ಶಾಂತಿಯುತ ಆಗಿರಬೇಕು, ಸಮಾಜ ಆರೋಗ್ಯಪೂರ್ಣ ಆಗಿರಬೇಕು, ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಅಂತಹ ಒಂದು ವಾತಾವರಣ ನಿರ್ಮಾಣ ಮಾಡಬೇಕೆಂಬುದು ಈ ಅಭಿಯಾನದ ಉದ್ದೇಶ ಆಗಿದೆ. ಪ್ರವಾದಿ ಮೊಹಮ್ಮದರಿಗೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದವರು ಬೇಗ ಒಂದು ಎಮೋಷನಲ್ ಆಗಿ ಹೋಗ್ತಾರೆ, ಅದೇ ರೀತಿ ಒಂದು ಅಟ್ಯಾಕಿಂಗ್ ಮೂಡಿಗೆ ಬರ್ತಾರೆ ಅಂತ ಹೇಳುವುದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪ್ರವಾದಿಯವರನ್ನು ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಮುಸ್ಲಿಮರು ಪ್ರೀತಿಸ್ತಾರೆ, ಅದರಲ್ಲಿ ಸಂಶಯ ಇಲ್ಲ. ತಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಪ್ರವಾದಿಯವರನ್ನು ಮುಸ್ಲಿಂ ಸಮುದಾಯ ಪ್ರೀತಿಸ್ತದೆ. ಆದ್ದರಿಂದ ಅವರ ಮೇಲೆ ನಡೆಯುವ ಯಾವುದೇ ಅಪಪ್ರಚಾರಗಳು ಬಹಳ ನೋವನ್ನು ಕೊಡ್ತದೆ ಅವರಿಗೆ, ಮುಸ್ಲಿಮರಿಗೆ ಬಹಳ ದೊಡ್ಡ ಮಟ್ಟದ ನೋವು ಖಂಡಿತವಾಗಿ ಕೊಡುತ್ತದೆ. ಆದರೆ ಈ ಅಪಪ್ರಚಾರಗಳು ಪ್ರವಾದಿಯವರ ಕಾಲದಲ್ಲೂ ಪ್ರವಾದಿಯವರ ಬಗ್ಗೆ ದೂಷಿಸಿದ್ರು. ಪ್ರವಾದಿಯವರು ಅಂದರೆ ಅವರ ವ್ಯಕ್ತಿತ್ವದ ಬಗ್ಗೆ ಅಲ್ಲ, ಪ್ರವಾದಿಯವರ ಇತಿಹಾಸದಲ್ಲಿ ಅವರ ವ್ಯಕ್ತಿತ್ವವನ್ನು ಯಾರು ಅವರ ಶತ್ರುಗಳು ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಪ್ರವಾದಿ ಮೊಹಮ್ಮದರಂದ್ರೆ ಒಬ್ಬ ಪೌರಾಣಿಕ ಕಥಾಪಾತ್ರ ಅಲ್ಲ, ಒಬ್ಬ ಐತಿಹಾಸಿಕ ಪುರುಷ. ಇತಿಹಾಸದ ಬೆಳಕಿನಲ್ಲಿ ಅವರು ಬದುಕಿದ್ದಾರೆ. ಆದ್ದರಿಂದ ಅವರ ಕಾಲದಲ್ಲಿ ಇತಿಹಾಸ ಅಂದರೆ ಆಗೋಲ್ಲ, ಇತಿಹಾಸದಲ್ಲಿ ನೋಡಿ ಒಬ್ಬ ವ್ಯಕ್ತಿಯ ಬಗ್ಗೆ ಆ ಕಾಲದವರು ಹೇಳಬೇಕು. ಗಾಂಧೀಜಿಯ ಬಗ್ಗೆ ಆ ಕಾಲದವರು ಹೇಳಬೇಕು, ಗಾಂಧೀಜಿ ಹೇಗಿದ್ದರು. ಈಗ 21ನೇ ಶತಮಾನದಲ್ಲಿ ಒಬ್ಬರು ಗಾಂಧೀಜಿ ಹಾಗಿದ್ರು ಹೀಗಿದ್ರು ಅಂತ ಹೇಳಿದರೆ ಅದು ವ್ಯಾಲ್ಯೂಯಬಲ್ ಅಲ್ಲ. ಅದರಿಂದ ಪ್ರವಾದಿಯವರ ವ್ಯಕ್ತಿತ್ವದ ಬಗ್ಗೆ ಆ ಕಾಲದಲ್ಲಿ ಯಾರಿಗೂ ಕಂಪ್ಲೇಂಟ್ ಇರಲಿಲ್ಲ, ಯಾವುದೇ ಕಂಪ್ಲೇಂಟ್ ಇರಲಿಲ್ಲ. ಆದರೆ ಪ್ರವಾದಿಯವರನ್ನು ಹುಚ್ಚ ಅಂತ ಹೇಳಿದರು ಆ ನಾಡಿನ ಅವರ ಜನತೆ. ಪ್ರವಾದಿ ಒಬ್ಬ ಜಾದೂಗಾರ ಅಂತ ಹೇಳಿದರು. ಆದರೆ ಪ್ರವಾದಿಗಳ ಅನುಯಾಯಿಗಳು ಎಂದೂ ಕೂಡ ಹಾಗೆ ಹೇಳಿದವರ ವಿರುದ್ಧ ತಿರುಗಿ ಬಿದ್ದಿರಲಿಲ್ಲ, ಅವರನ್ನು ದ್ವೇಷಿಸ್ತಾ ಇರಲಿಲ್ಲ. ಯಾಕೆಂದರೆ ಅದು ಪ್ರವಾದಿ ಕಲಿಸಿಕೊಟ್ಟ ಪಾಠ. ಆದ್ದರಿಂದ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವುದು ಪ್ರವಾದಿಯ ಶಿಕ್ಷಣಕ್ಕೆ ವಿರುದ್ಧವಾದದ್ದು. ಪ್ರವಾದಿಯ ಶಿಕ್ಷಣದಲ್ಲಿ ಅಂತಹ ಯಾವ ದಾರಿಗಳು ನಮಗಿಲ್ಲ. ಪ್ರವಾದಿಯವರು ಅವತ್ತೂ ಆ ಜನತೆಗೆ ಹೇಳಿದ್ದು, ನೀವು ಜನರಿಗೆ ಒಳಿತನ್ನು ತಿಳಿಸುವ ಪ್ರಯತ್ನ ಮಾಡಿ,
ಜನರು ಆಕ್ಷೇಪ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ಅದೆಲ್ಲ ಈ ಜಗತ್ತಿನಲ್ಲಿ ನಡೀತಲೇ ಇರ್ತದೆ. ಆದ್ದರಿಂದ ಭಾವನಾತ್ಮಕವಾಗಿ ಕೆರಳುವ, ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಈ ವರ್ತನೆಗಳು ಏನಿದೆ ಮುಸ್ಲಿಂ ಸಮುದಾಯದಲ್ಲಿ, ಅದು ಖಂಡಿತವಾಗಿ ತಪ್ಪದು, ಅದು ಸರಿಯಲ್ಲ. ಮತ್ತು ಅಂತಹ ಸನ್ನಿವೇಶಗಳು ಸಮಾಜದಲ್ಲಿ ಧಾರಾಳ ಎದುರಾಗ್ತಾ ಇರ್ತದೆ. ಆ ಪರಿಸ್ಥಿತಿಯಲ್ಲಿ ಪ್ರವಾದಿಯವರನ್ನು ಪರಿಚಯಿಸುವುದಕ್ಕಾಗಿ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕಾಗ್ತದೆ. ಅವರ ಸಂದೇಶಗಳೇನಿದೆ, ಅವರ ವ್ಯಕ್ತಿತ್ವ ಏನಿದೆ, ಮತ್ತು ಬಹಳ ಅಧಿಕೃತವಾದ ದಾಖಲೆ, ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳು ಬಹಳ ಅಧಿಕೃತವಾದ ದಾಖಲೆಗಳು, ಐತಿಹಾಸಿಕವಾಗಿ ಅಧಿಕೃತವಾದ ದಾಖಲೆಗಳು. ಆ ದಾಖಲೆಗಳ ಮೂಲಕ ಪ್ರವಾದಿಯವರ ಸಂದೇಶಗಳನ್ನು ವ್ಯಾಪಕವಾಗಿ ಪರಿಚಯಿಸುವ ಮೂಲಕ ತಪ್ಪು ಕಲ್ಪನೆಗಳನ್ನು ನೀಗಿಸಬೇಕೆಂಬುದು ನಮ್ಮ ನಿಲುವು, ನಮ್ಮ ಈ ಅಭಿಯಾನಗಳು, ನಮ್ಮ ಕಾರ್ಯಕ್ರಮಗಳು, ಮತ್ತು ನಾವು ಮುಸ್ಲಿಂ ಸಮಾಜಕ್ಕೆ ಕೂಡ ನಾವು ಹೇಳಿಕೊಡುತ್ತಿರುವಂತಹ ಚಿಂತನೆಗಳು. ಅದು ನೀವು ರಚನಾತ್ಮಕವಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಆರೋಪಗಳು, ವಿಮರ್ಶೆಗಳೆಲ್ಲ ಬಂದಾಗ ಪ್ರವಾದಿಯವರನ್ನು ಪರಿಚಯ ಮಾಡಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ. ಅಲ್ಲದೆ ಇಮೋಷನಲ್ ಆಗುವುದರಿಂದ, ಕೆರಳುವುದರಿಂದ ಅನಾಹುತಗಳು ಹೆಚ್ಚಾಗ್ತದೆ ಮತ್ತು ಅದು ಪ್ರವಾದಿ ಶಿಕ್ಷಣಕ್ಕೆ ವಿರುದ್ಧವಾದದ್ದು. ಈಗ ನೀವು ಹೇಳಿದ್ರಿ ಏನು ಅವರ ಅನುಯಾಯಿಗಳು ಸಮೇತ ಏನ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ, ಈಗ ಪ್ರವಾದಿ ಅವರಿಗೆ ಹುಚ್ಚ ಹಾಗೆಲ್ಲ ಹೇಳಿದ್ರು ಕೂಡ ಅವರ ವಿರುದ್ಧವಾಗಿ ಅವರು ಹೋಗ್ಲಿಲ್ಲ ಅನುಯಾಯಿಗಳು ಅಂತ ಹೇಳಿದ್ರಿ. ಆದ್ರೆ ಈಗಿನ ಯುವ ಜನತೆ ಒಂದು ಚಿಕ್ಕ ವಿಷಯಕ್ಕೂ ಕೂಡ ಕೆರಳ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಅಂದ್ರೆ ಅವರು ಪ್ರವಾದಿಗಳ ಬಗ್ಗೆ ಓದ್ಲಿಲ್ವಾ, ಅವರಿಗೆ ಒಂದು ಅದರ ಅರಿವು ಇರ್ಲಿಲ್ವಾ? ನೋಡಿ, ಈ ಕೆರಳುವುದು, ಬಹಳ ಉದ್ವೇಗದಿಂದ ವರ್ತಿಸುವುದು, ಇದು ಒಂದು ವಿಷಯದಲ್ಲಿ ಮಾತ್ರ ಇರುವುದಲ್ಲ. ನೀವು ಈಗಿನ ಸಮಾಜವನ್ನು ನೋಡಿದರೆ ಮೊಬೈಲ್ ತೆಗೆಸಿಕೊಟ್ಟದ್ದಕ್ಕೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಈಗಿನ ಜನ್ರೇಷನ್. SSLCಯಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ ಸಿಕ್ಕಿದರೆ ಸುಸೈಡ್ ಮಾಡಿಕೊಳ್ತಾ ಇದ್ದಾರೆ. ಅದರಿಂದ ಹಲವು ರೀತಿಯ ಒತ್ತಡಗಳ ಬದುಕು, ವಿವಿಧ ರೀತಿಯ ಸಾಮಾಜಿಕ ಏನು ನಮ್ಮ ಸ್ಥಿತ್ಯಂತರಗಳು, ಸ್ಥಿತಿಗತಿಗಳೆಲ್ಲ ಇದೆ. ಇದು ಮನುಷ್ಯನ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರ್ತಾ ಇದೆ ವಿವಿಧ ರೀತಿಯಲ್ಲಿ. ಆದ್ದರಿಂದ ಈ ಉದ್ವೇಗ, ಭಾವನಾತ್ಮಕವಾಗಿ ಕೆರಳುವುದು, ಇದೆಲ್ಲ ಇದೆಯಲ್ಲ, ಇದು ನಾವು ಹಾಗೆ ಒಂದು ತೀರ್ಮಾನಕ್ಕೆ ಬರುವ ಹಾಗಿಲ್ಲ. ಇದೊಂದು ಪ್ರವಾದಿಯವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳಲ್ಲೂ ಇದು ನಡೀತಾ ಇದೆ. ತಾಯಿಯನ್ನೇ ಕೊಲ್ಲುವ ಮಕ್ಕಳಿದ್ದಾರೆ ನಮ್ಮ ಸಮಾಜದಲ್ಲಿ. ಇದೆಲ್ಲ ಪ್ರಸ್ತುತ ಸಮಾಜ ನಾವು ಕಟ್ಟಿಕೊಂಡಿರುವಂತಹ ಒಂದು ನಮ್ಮ ಏನು ಹೇಳ್ಬೋದು, ಒಂದು ಆದರ್ಶದ ಬೆಂಬಲ ಇಲ್ಲದ ಒಂದು ರೀತಿಯ ಬದುಕಿನ ಶೈಲಿ, ಮತ್ತು ನಮ್ಮ ಸಾಮಾಜಿಕ ಸ್ಥಿತಿಗತಿಗಳು, ಇದೆಲ್ಲ ಈ ರೀತಿಯ ಉದ್ವೇಗದ ಒಂದು ರೀತಿಯಲ್ಲಿ ಎಲ್ಲವೂ ಇದ್ದು ಯಾವುದು ಇಲ್ಲದವರ ರೀತಿಯಲ್ಲಿ ಬದುಕುವ ಒಂದು ವಾತಾವರಣವನ್ನು ಸೃಷ್ಟಿಸಿದೆ. ಅದರಿಂದ ಯುವಜನತೆಯನ್ನು ನಾವು ಎಲ್ಲ ರೀತಿಯಲ್ಲೂ ತಿದ್ದಬೇಕಾಗಿದೆ. ಯುವಜನತೆಗೆ ಒಳ್ಳೆಯ ಮಾರ್ಗದರ್ಶನ ಮಾಡಬೇಕಾಗಿದೆ ಎಲ್ಲ ವಿಷಯಗಳಲ್ಲೂ, ಅದು ಇದೊಂದು ಮಾತ್ರ ಅಲ್ಲ. ಮತ್ತು ಈ ವಿಷಯಗಳಲ್ಲಿ ಕೂಡ ಇಂತಹ ಪ್ರವಾದಿಯವರ ಬಗ್ಗೆ ಏನಾದರೂ ಅಪಪ್ರಚಾರಗಳು ನಡೆಯುವಾಗ, ವಿಮರ್ಶೆಗಳು ನಡೆಯುವಾಗ, ಮುಸ್ಲಿಂ ಧಾರ್ಮಿಕ ಗುರುಗಳು ಮತ್ತು ಮುಸ್ಲಿಂ ಸಂಘಟನೆಗಳು ಬಹಳ ವ್ಯವಸ್ಥಿತವಾಗಿ ಅವರನ್ನು ಅವರನ್ನು ತಿದ್ದುವ ಕೆಲಸ ಮಾಡ್ತದೆ. ಇದು ಸರಿಯಲ್ಲ, ಈ ರೀತಿಯ ವರ್ತನೆಗಳು ಸರಿಯಲ್ಲ, ತಿದ್ದುವ ಪ್ರಯತ್ನಗಳನ್ನು ಖಂಡಿತ ಮಾಡ್ತಾ ಇದೆ. ಮಾತ್ರ ಇದೊಂದು ಸಮಗ್ರ ಬದಲಾವಣೆ ಆಗಬೇಕಾದ ವಿಷಯ. ಈಗಿನ ಜನ್ರೇಷನ್ ಏನಿದೆ ಅದನ್ನು ತಿದ್ದುವುದೊಂದು ಸಣ್ಣ ಪ್ರಯತ್ನ ಅಲ್ಲ, ಒಂದು ದೊಡ್ಡ ಸಾಮಾಜಿಕ ಪರಿವರ್ತನೆಯ ಅಗತ್ಯ ಇದೆ. ನಾವು ಹೇಳುವುದೇನೆಂದರೆ, ಪ್ರವಾದಿಯವರ ಶಿಕ್ಷಣ ಏನಿದೆ, ಮಾನವ ಕುಲದ ಏಕತೆ ಎಂಬುದು ಅವರು ಕಲಿಸಿಕೊಟ್ಟ ದೊಡ್ಡ ಪಾಠ. ನಾನು ಮತ್ತು ನೀನು ಸಹೋದರ ಅಂತ ಯಾವಾಗ ನಮಗೆ ಅನಿಸ್ತದೆ, ಅಲ್ಲಿಂದ ಮಾತ್ರ ಇದು ಶುರುವಾಗ್ತದೆ. ಆದ್ದರಿಂದ ಈ ಸಂದೇಶಗಳೆಲ್ಲ ವ್ಯಾಪಕ ಆಗಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಈ ಅಭಿಯಾನಗಳ ಮೂಲಕ. ಈ ಸಂದೇಶಗಳುಂಟ ಮಾತ್ರ ಅಲ್ಲ, ಎಲ್ಲ ಧಾರ್ಮಿಕ ಸಂದೇಶಗಳು ವ್ಯಾಪಕ ಆಗಬೇಕು. ನಮ್ಮ ಯುವಜನತೆಗೆ ಬಸವಣ್ಣನವರ ಸಂದೇಶಗಳನ್ನು ಭಾಳ ಚೆನ್ನಾಗಿ ಹೇಳಿಕೊಡಬೇಕು. ವಿವೇಕಾನಂದರ ಸಂದೇಶಗಳನ್ನು ಬಹಳ ಸುಂದರವಾಗಿ ಯುವಜನತೆಗೆ ಹೇಳಿಕೊಡಬೇಕು. ಧರ್ಮದ ಹೆಸರಲ್ಲಿ ಪರಸ್ಪರ ವೈರತ್ವವನ್ನು ಬೆಳೆಸುವ ಪ್ರಯತ್ನ ನಡೆದರೆ ಸಮಾಜ ಇನ್ನೂ ಹಾಳಾಗ್ತದೆ. ಮತ್ತು ಸಮಾಜಕ್ಕೆ ದಾರಿ ತೋರಿಸಲಿಕ್ಕೆ ಧರ್ಮಗಳಿಂದ ಮಾತ್ರ ಸಾಧ್ಯ ಇರು. ಇತಿಹಾಸದ ಎಲ್ಲ ಕಾಲದಲ್ಲೂ ಮನುಷ್ಯನಿಗೆ ದಾರಿ ತೋರಿಸಿದ್ದು ಧರ್ಮಗಳು. ಆದ್ದರಿಂದ ಈಗ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಯುವ ಜನತೆಗೆ ಧಾರ್ಮಿಕ ವಿಚಾರಗಳನ್ನು ಹೆಚ್ಚು ಹೆಚ್ಚು ವರ್ಗಾಯಿಸಬೇಕಾದ ಅಗತ್ಯ ಇದೆ. ನಮ್ಮ ಮನೆಗಳಲ್ಲಿ ಒಂದು ಧಾರ್ಮಿಕ ವಾತಾವರಣ ಇರಬೇಕು. ಒಟ್ಟು ಸಮಾಜದಲ್ಲಿ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಹೆಚ್ಚು ಬಲಪಡಿಸುವಂತಹ ಅನಿವಾರ್ಯತೆ ಇದೆ. ಇದು ಇವತ್ತು ನಾವು ಹೇಳುತ್ತಾ ಇರುವುದಲ್ಲ, ಇವತ್ತು ಪಾಶ್ಚಾತ್ಯ ಜಗತ್ತಿನಲ್ಲೆಲ್ಲ ಧಾರ್ಮಿಕ ಚಿಂತನೆಗಳಿಗೆ ಬಹಳ ಮಹತ್ವ ಇದೆ. ಲಂಡನ್ನಲ್ಲಿ ನೋಡಿ, ಲಂಡನ್ನಲ್ಲಿ ಒಂದು ದಿವಸ ಶಾಲೆ ತಪ್ಪಿಸಿದ್ರೆ 100 ಪೌಂಡ್ ಫೈನ್ ಕೊಡಬೇಕು. ನಿಮಗೆ ಗೊತ್ತಿದೆ, ಒಬ್ಬ ಹುಡುಗ ಒಂದು ದಿವಸ ಶಾಲೆಗೆ ತಪ್ಪಿಸಿದ್ರೆ 100 ಪೌಂಡ್ ಫೈನ್ ಬೀಳ್ತದೆ ಅವನಿಗೆ. ಅದೇ ಅಬ್ಸೆಂಟ್ ಆದವ, ನಾನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳಿದರೆ ಅವನಿಗೆ ಫೈನ್ ಇಲ್ಲ ಅಲ್ಲಿ.
ಇದು ಅಧಿಕೃತವಾದದ್ದು. ಅಂದರೆ ಅಷ್ಟು ಏನಿದೆ ಜನರಲ್ಲಿ ಧಾರ್ಮಿಕ ಮೌಲ್ಯಗಳು ಬತ್ತಿ ಹೋದ ಒಂದು ಸಮಾಜ ಅದನ್ನು ಅನುಭವಿಸಿದೆ ಏನೆಲ್ಲಾಗ್ತಾ ಇದೆ ಅಂತ. ಮತ್ತೆ ಈ ಚಿಂತನೆಗಳಿಗೆ ಮರಳುವಂತಹ ಪ್ರಯತ್ನಗಳು ಜಗತ್ತಿನಾದ್ಯಂತ ನಡೀತಾ ಇದೆ. ನಮ್ಮಲ್ಲಿ ಕೂಡ ಅದು ವ್ಯಾಪಕ ಆಗಲೇಬೇಕಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುದು ಅಂತ ಹೇಳಿ ಆದ್ರೆ, ಮೊಹಮ್ಮದರು ಮಹಿಳೆಯರನ್ನು ಮತ್ತು ಪುರುಷರನ್ನು ಒಂದು ಏಕತಾ ಸಮಾನ ರೀತಿಯಲ್ಲಿ ನೋಡಿದಾರಾ ಅಥವಾ ಅವರನ್ನ ತಾರತಮ್ಯವಾಗಿ ಏನಾದ್ರೂ ನೋಡಿದಾರಾ ಅಂತ ಹೇಳಿ? ಮಹಿಳಾ ಮತ್ತು ಪುರುಷರ ಮಧ್ಯೆ ನೈಸರ್ಗಿಕವಾದ ಭಿನ್ನತೆ ಇದೆ. ಅದು ನಿಮಗೆ ಚೇಂಜ್ ಮಾಡಲಿಕ್ಕೆಲ್ಲ ಸಾಧ್ಯ ಇಲ್ಲ. ಒಬ್ಬ ತಾಯಿ ಆಗಲಿಕ್ಕೆ ಒಬ್ಬ ಪುರುಷನಿಗೆ ಇಲ್ಲಿನ ತನಕ ಸಾಧ್ಯ ಆಗಲಿಲ್ಲ. ಸೈನ್ಸ್ ಟೆಕ್ನಾಲಜಿಸ್ಟ್ ಬೆಳೆದು ಕೂಡ ಅಮ್ಮ ಆದದ್ದು ಮಹಿಳೆಯೇ ಆದದ್ದು, ಅಪ್ಪ ಮಾತ್ರ ಆದದ್ದು ಪುರುಷ. ಅಂದರೆ ನಾನು ಹೇಳ್ತಾ ಇರೋದು ನೈಸರ್ಗಿಕವಾಗಿ ಪುರುಷ ಮತ್ತು ಮಹಿಳೆಯರ ಮಧ್ಯೆ ಭಿನ್ನತೆ ಇದೆ, ಅದು ನಾವು ಒಪ್ಪಿಕೊಳ್ಬೇಕು. ಅಂದರೆ ಸಮಾನತೆ ಅಂದರೆ ಎಲ್ಲವನ್ನು ಸಮಾನವಾಗಿ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಯಾವುದಕ್ಕೂ ಸಾಧ್ಯ ಇಲ್ಲ. ಇದು ಮೂಲಭೂತ ವಿಷಯ. ಇನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿನ ಅತ್ಯಂತ ದೊಡ್ಡ ಮಹಿಳಾ ವಿಮೋಚಕ. 14 ಶತಮಾನಗಳ ಆಚೆ ಮಹಿಳೆಯರ ಬಗ್ಗೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಚರ್ಚೆ ಆರಂಭವಾದದ್ದು ಇತ್ತೀಚಿನ ಶತಮಾನ. ಮಹಿಳೆಗೆ ಆತ್ಮ ಇದೆಯೋ ಇಲ್ವೋ ಅಂತ 19ನೇ ಶತಮಾನದವರೆಗೂ ಚರ್ಚೆ ನಡೀತಾ ಇತ್ತು ಪಾಶ್ಚಾತ್ಯ ಜಗತ್ತಿನಲ್ಲಿ. ಒಂದು ಅವಳಿಗೆ ಆತ್ಮ ಇರುವುದಾದರೆ ಅದು ಮನುಷ್ಯನ ಆತ್ಮವೋ ಅಲ್ಲ ಪ್ರಾಣಿ ಆತ್ಮವೋ ಅಂತ ಚರ್ಚೆ ನಡೀತಾ ಇತ್ತು. ಇದು 19ನೇ ಶತಮಾನದವರೆಗೂ ಪಾಶ್ಚಾತ್ಯ ಜಗತ್ತಿನಲ್ಲಿ ಮಹಿಳೆಯನ್ನು ಹಾಗೆ ಕಾಣ್ತಾ ಇದ್ದದ್ದು. ಇವತ್ತಿಗೂ ನಾವೆಷ್ಟು ಮಹಿಳೆಯ ಸಬಲೀಕರಣ ಅಂತ ಹೇಳ್ತೇವೆ, ಮಹಿಳೆಯರ ಸ್ವಾತಂತ್ರ್ಯ ಅಂತ ಹೇಳಿಕೊಂಡು ಇವತ್ತಿಗೂ ಮಾಡ್ತಾ ಇರುವುದೇನೆಂದರೆ ಮಹಿಳೆಯ ನಗ್ನತೆಯಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆಧುನಿಕ ಬಂಡವಾಳಶಾಹಿ. ಅಂದರೆ ಒಂದು ಸಣ್ಣ ಬ್ಲೇಡ್ ಮಾರಾಟ ಆಗಬೇಕಾದರೂ ಅದರಲ್ಲಿ ಮಹಿಳೆಯ ಅಂಗಾಂಗಗಳ ಪ್ರದರ್ಶನ, ಜಾಹೀರಾತುಗಳಲ್ಲಿ ಒಂದು 10 ಪೈಸೆಯ ಸೂಜಿ ಬೇಕಾದರೂ ಅದರಲ್ಲಿ ಮಹಿಳೆಯ ಅಂಗಾಂಗ ಪ್ರದರ್ಶನ ಆಗಬೇಕು. ಒಟ್ಟಿನಲ್ಲಿ ಮಹಿಳಾ ಸಮಾನತೆ, ಮಹಿಳಾ ಸ್ವಾತಂತ್ರ್ಯ ಅಂತ ಹೇಳಿಕೊಂಡು ಮಹಿಳೆಯರನ್ನು ಒಂದು ವ್ಯಾಪಾರದ ಸರಕಾಗಿ ಇವತ್ತಿಗೂ ಮಹಿಳೆಯರ ಬಗ್ಗೆ ಆಧುನಿಕ ಜಗತ್ತಿನ ನಿಲುವು ಅವಳೊಂದು ಸುಖ ಕೊಡುವ ವಸ್ತು. ಮಹಿಳೆ ಅಂದರೆ ಸೌಂದರ್ಯ, ಮಹಿಳೆ ಅಂದರೆ ಅವಳಿಂದ ಮಾರಾಟ ಆಗ್ತದೆ ಪ್ರಾಡಕ್ಟ್ಸ್. ಇದು ಮಾತ್ರ ಇವತ್ತಿಗೂ ನಿಜವಾಗಿ ಮಹಿಳೆಯರ ಬಗ್ಗೆ ಸಮಾಜ ಕಟ್ಟಿಕೊಂಡಿರುವ ಭ್ರಮೆಗಳಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 14 ಶತಮಾನಗಳ ಆಚೆ ಮಹಿಳೆಯರ ಬಗ್ಗೆ ಮಾತಾಡಿದ್ದು ಮಹಿಳೆಯರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು ಅಂತ. ಎಲ್ಲಿಯ ತನಕ ಮಹಿಳೆಯರ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗುವುದಿಲ್ಲ ಅಲ್ಲಿಯ ತನಕ ಯಾವ ಕಾನೂನುಗಳನ್ನು ನೀವು ತಂದರೂ ಸುಧಾರಣೆ ಆಗುವುದಿಲ್ಲ. ನಮ್ಮಲ್ಲಿ ಇವತ್ತು ಕಾನೂನುಗಳ ಸಮಸ್ಯೆ ಏನಿಲ್ಲ, ಎಲ್ಲ ಕಾನೂನುಗಳಿದೆ. ಮಹಿಳೆಯರಿಗೆ ಪ್ರತ್ಯೇಕ ಪೊಲೀಸ್ ಸ್ಟೇಷನು ಇದೆ, ಪ್ರತ್ಯೇಕ ಆಯೋಗ ಇದೆ, ಪ್ರತ್ಯೇಕ ಕೋರ್ಟ್ಗಳು ಇದೆ. ಇಷ್ಟಿದ್ದು ಅತ್ಯಾಚಾರ ಕಡಿಮೆ ಆಗ್ತಾ ಇಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯ ನಿಲ್ಲಿಲ್ಲ. ಕಾರಣ ಮಹಿಳೆ ಅಂದರೆ ಅದೊಂದು ಸೌಂದರ್ಯದ ವಸ್ತು ಅಲ್ಲ, ಮಹಿಳೆ ಅಂದರೆ ಪುರುಷನಿಗೆ ಸುಖ ಕೊಡುವ ವಸ್ತು ಅಲ್ಲ. ಹೇಗೆ ನನಗೆ ವ್ಯಕ್ತಿತ್ವ ಇದೆ, ನನಗೆ ಆದರ್ಶ ಇದೆ, ನನಗೆ ಅಭಿಪ್ರಾಯಗಳಿವೆ, ಅದೇ ರೀತಿಯ ವ್ಯಕ್ತಿತ್ವ, ಅದೇ ರೀತಿಯ ಆದರ್ಶ, ಆ ಆದರ್ಶದಲ್ಲಿ ಬದ್ಧತೆ ಇದೆಲ್ಲ ಮಹಿಳೆಗೂ ಇದೆ. ಇದನ್ನು ನಾನು ಒಪ್ಪಬೇಕು. ಈ ಸಿದ್ಧಾಂತವನ್ನು ಪ್ರವಾದಿಯವರು ಕಲಿಸಿಕೊಟ್ಟದ್ದು. 14 ಶತಮಾನಗಳ ಆಚೆ ಪ್ರವಾದಿಯವರ ಮಸೀದಿಯಲ್ಲಿ ಮಹಿಳೆಯರು ನಮಾಜ್ ಮಾಡ್ತಾ ಇದ್ರು. ಇವತ್ತಿಗೂ ಮಕ್ಕಾ ಮತ್ತು ಮದೀನಾಕ್ಕೆ ಹೋದರೆ ಮಹಿಳೆಯರು ಮಸೀದಿಯಲ್ಲೇ ನಮಾಜ್ ಮಾಡೋದು, ಎಲ್ಲೂ ಹೊರಗೆ ನಮಾಜ್ ಮಾಡುವುದಲ್ಲ. ನಾವು ಇಲ್ಲಿ ಇವತ್ತಿಗೂ ಚರ್ಚೆ ಮಾಡ್ತಾ ಇದ್ದೇವೆ, ಮಹಿಳೆಯರು ಅಲ್ಲಿಗೆ ಹೋಗ್ಬೋದಾ ಇಲ್ಲಿಗೆ ಹೋಗ್ಬೋದಾ. ಅಂದರೆ 14 ಶತಮಾನಗಳ ಆಚೆ ಮಹಿಳೆಗೆ ಮಸೀದಿಗೆ ಅವಕಾಶ ಕೊಟ್ಟರು. ಮಹಿಳೆಯನ್ನು ಎಲ್ಲ ಸ್ಥಳಗಳಲ್ಲೂ ಕುರ್ಆನ್ನಲ್ಲಿ ಹಲವು ಸೂಕ್ತಗಳಿವೆ. ಪುರುಷ ಮತ್ತು ಮಹಿಳೆಯರಿಗೆ ಸಮಾನವಾಗಿ ದೇವನ ಬಳಿ ನೀವು ಸಮಾನರು. ನೀವು ಸತ್ಕರ್ಮ ಮಾಡಿದರೆ ಅವ ಅದನ್ನು ಸ್ವೀಕರಿಸ್ತಾನೆ, ನೀವು ದುಷ್ಕರ್ಮಿಗಳಾದರೆ ಅದರ ಪರಿಣಾಮವನ್ನು ನೀವು ಪುರುಷರು ಅನುಭವಿಸಬೇಕು, ಮಹಿಳೆಯರು ಅನುಭವಿಸಬೇಕು. 14 ಶತಮಾನಗಳ ಆಚೆ ಮಹಿಳೆಗೆ ಆಸ್ತಿಯ ಹಕ್ಕು ಎಂಬುದು ಕನಸಿನ ಮಾತಾಗಿತ್ತು. ಮಹಿಳೆಗೆ ಆಸ್ತಿಯ ಹಕ್ಕು ಇತ್ತೀಚೆಗೆ ಇಲ್ಲಿ ಕೊಡಬೇಕು ಎಂಬ ಕಾನೂನುಗಳೆಲ್ಲ ಪಾಸಾಗ್ತಾ ಇರೋದು. ಪ್ರವಾದಿಯವರು ಅಂದು ಆಸ್ತಿಯ ಹಕ್ಕು ಕೊಟ್ಟಿದ್ದಾರೆ ಮಹಿಳೆಯರಿಗೆ. 14 ಶತಮಾನಗಳ ಆಚೆ ಅಂತ ಹೇಳುವಾಗ ನಾಗರಿಕವಾಗಿ ಬೆಳೆಯದ ಸಮಾಜ ಅದು. ಅವತ್ತಿನ ದಿನಗಳಲ್ಲೇ ಮಹಿಳೆಯರ ಶಿಕ್ಷಣದ ಬಗ್ಗೆ, ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ, ಮಹಿಳೆಯರ ಹಕ್ಕು, ಅವರ ಆಸ್ತಿಯಲ್ಲಿ ಹಕ್ಕು ಕೊಡುವ ಬಗ್ಗೆ ಎಲ್ಲ ವಿಷಯಗಳನ್ನು ಪ್ರವಾದಿಯವರು ಆ ಸಮಾಜದಲ್ಲಿ ಬೋಧಿಸಿದ್ರು ಎಂದು ಮಾತ್ರ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಪ್ರವಾದಿಯ ಚಿಂತನೆಗಳಲ್ಲಿ ಮಹಿಳೆ ಕಡೆಗಣಿಸಲ್ಪಟ್ಟವಳು ಎಂಬುದು ಅಪಪ್ರಚಾರ ಮಾತ್ರ ಅಥವಾ ತಿಳುವಳಿಕೆಯ ಕೊರತೆ. ಆ ಚಿಂತನೆಗಳನ್ನು ನೀವು ವಸ್ತುನಿಷ್ಠವಾಗಿ ಅಧ್ಯಯನ ನಡೆಸುವುದಾದರೆ ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ಮಹಿಳಾ ವಿಮೋಚಕರಾಗಿದ್ದರು ಪ್ರವಾದಿಯವರು. ಇನ್ನು ತ್ರಿವಳಿ ತಲಾಕ್ ಬಗ್ಗೆ ಹೇಳೋದು ಅಂತ ಹೇಳಿ ಆದ್ರೆ ಯಾವ ರೀತಿ ಇದಕ್ಕೆ ಬೆಂಬಲ ಕೊಡ್ತಾ ಇದ್ರ ಏನು? ಮದುವೆ ಒಂದು ಕರಾರು ಅಂತ ಹೇಳಿದ್ದು ಕುರಾನ್.
ಮದುವೆ ಅಂದರೆ ಜನ್ಮ ಜನ್ಮದ ಅನುಬಂಧ ಎಂಬ ಒಂದು ಸಿದ್ಧಾಂತ ಇಲ್ಲ ಪ್ರಭಾದೇವರ ಶಿಕ್ಷಣದಲ್ಲಿ. ಅಂದರೆ ನಿಮ್ಮ ಗಂಡ ಎಂತಹ ಕುಡುಕನಾದರೂ ಏನೇ ಆದರೂ ನೀವು ನಿಮ್ಮ ಕುಟುಂಬ ಜೀವನದಲ್ಲಿ ಎಂತಹ ನರಕ ಸದೃಶವಾದರೂ ನೀವು ಒಟ್ಟಿಗೆ ಇರಬೇಕು, ಇದು ಈ ಸಿದ್ಧಾಂತ ಇಲ್ಲ. ಒಪ್ಪಂದ. ಮದುವೆ ಒಂದು ಒಪ್ಪಂದ, ಕರಾರು, ಮತ್ತು ಆ ಕರಾರು ದೇವನ ಹೆಸರಿನಲ್ಲಿ ಮಾಡುವ ಕರಾರು ಮತ್ತು ಬಹಳ ಪ್ರಬಲವಾದ ಕರಾರು ಅಂತ ಹೇಳಿತ್ತು ಕುರಾನ್. ಕೆಲವು ಸಂದರ್ಭಗಳಲ್ಲಿ ಒಬ್ಬ ಮನುಷ್ಯನ ನೆಮ್ಮದಿಯ ತಾಣ ಅಂತ ಹೇಳೋದು ಕುಟುಂಬಕ್ಕೆ. ಯಾರ ಕುಟುಂಬ ಸರಿ ಇಲ್ಲ, ಅವ ಈ ಜಗತ್ತಿನಲ್ಲಿ ಸರಿಯಾಗಲಿಕ್ಕೆ ಬೇರೆ ದಾರಿಗಳೇ ಇಲ್ಲ ಅವನಿಗೆ. ಅವನು ನೆಮ್ಮದಿಯಲ್ಲಿಲ್ಲ, ಅವನ ಜೀವನ ನೆಮ್ಮದಿಯಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳುವ. ಕುಟುಂಬ ಜೀವನ, ಸಂತೃಪ್ತ ಕುಟುಂಬ ಯಾರಿಗಿಲ್ಲ, ಅವರು ಈ ಭೂಮಿಯ ಮೇಲೆ ಒಂದೋ ಮದ್ಯಪಾನಿಗಳಾಗ್ತಾರೆ ಅಥವಾ ಸುಸೈಡ್ ಮಾಡ್ತಾರೆ, ಬೇರೆ ಬಹಳ ಕೆಟ್ಟ ಜೀವನ ಸಾಗಿಸ್ತಾರೆ. ನಮ್ಮ ಅನುಭವ ಕೂಡ ಅದು ಧಾರಾಳ ಅನುಭವ ಎಲ್ಲ ಇದೆ ನಮ್ಮ ಎದುರಿನಲ್ಲಿ. ಕುಟುಂಬ ಜೀವನ ಚೆನ್ನಾಗಿದ್ದರೆ ಮನುಷ್ಯ ಚೆನ್ನಾಗಿರ್ತಾನೆ, ಮಕ್ಕಳು ಚೆನ್ನಾಗಿರ್ತಾರೆ, ಒಂದು ತಲೆಮಾರು ಒಳ್ಳೆಯ ತಲೆಮಾರಾಗಿ ಬೆಳೀತದೆ. ಅದರಿಂದ ಕೆಲವೊಮ್ಮೆ ನೋಡಿ, ಕುಟುಂಬದಲ್ಲಿ ಸಮಸ್ಯೆಗಳಿರ್ಬೋದು, ಹೊಂದಾಣಿಕೆ ಆಗದ ಪರಿಸ್ಥಿತಿ ಇರ್ಬೋದು, ಗಂಡ ಹೆಂಡತಿಯ ಮಧ್ಯೆ ಸಂಘರ್ಷ ಇದೆ, ಯಾವ ರೀತಿಯಲ್ಲಿ ಹೊಂದಾಣಿಕೆ ಸಾಧ್ಯ ಆಗ್ತಾ ಇಲ್ಲ, ಸ್ವರ್ಗವಾಗಬೇಕಾದ ಬದುಕು ನರಕ ಸದೃಶ ಆಗ್ತಾ ಇದೆ. ಅದು ವೃದ್ಧರಾದ ತಂದೆ ತಾಯಿಯರ ಮೇಲೆ ಪ್ರಭಾವ ಬೀರ್ತದೆ, ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ. ಹೀಗೆ ಕುಟುಂಬ ಗೊಂದಲಮಯ ಪರಿಸ್ಥಿತಿ ಆದರೆ ಅದನ್ನು ಸರಿಪಡಿಸುವ ಎಲ್ಲ ಪ್ರಯತ್ನಗಳ ಬಗ್ಗೆ ಪ್ರವಾದಿಯವರು ಕಲಿಸಿಕೊಟ್ರು. ಧಾರಾಳ ಪ್ರಯತ್ನಗಳು, ಕೌನ್ಸಿಲಿಂಗ್ ನಡೆಸುವುದು, ಬಿಟ್ಟು ಇರುವುದು, ಉಪದೇಶ ಮಾಡುವುದು, ಹಲವು ರೀತಿಯ ಮಾರ್ಗೋಪಾಯಗಳನ್ನೆಲ್ಲ ಹೇಳಿಕೊಡಲಾಯಿತು. ಯಾವ ರೀತಿಯಲ್ಲಾದರೂ ನಿಮ್ಮ ಕುಟುಂಬ ಸಂಬಂಧವನ್ನು ನೀವು ಕಾಪಾಡಿಕೊಳ್ಬೇಕು ಅಂತ. ಯಾಕೆಂದರೆ ಕುಟುಂಬಗಳಿಂದ ಒಂದು ಸಮಾಜ ನಿರ್ಮಾಣ ಆಗುವುದು ಮತ್ತು ಸಮಾಜದಿಂದ ದೇಶ ನಿರ್ಮಾಣ ಆಗ್ತದೆ. ಒಂದು ದೇಶದ, ಒಂದು ಸಮಾಜದ ಅತ್ಯಂತ ಸಣ್ಣ ಯೂನಿಟ್ ಅಂದರೆ ಕುಟುಂಬ. ಅದು ಸರಿ ಇಲ್ಲ ಅಂದರೆ ಒಂದು ಸೊಸೈಟಿ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕುಟುಂಬದ ಭದ್ರತೆಯ ಬಗ್ಗೆ ಪ್ರವಾದಿಯವರು ಧಾರಾಳ ಹೇಳಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ಕೆಲವು ಸಂದರ್ಭಗಳು ಹಾಗೆ ಬರ್ಬೋದು. ನಿಮಗೆ ಅನಿವಾರ್ಯತೆ, ಬಿಡುಗಡೆ ಆಗಲೇಬೇಕಾದ ಅನಿವಾರ್ಯತೆ ಇದೆ. ಆಗ ಬಿಡುಗಡೆಗೆ ದಾರಿಯೇ ಇಲ್ಲ ಅಂದರೆ ಏನಾಗ್ತದೆ? ಆತ್ಮಹತ್ಯೆ ಆಗ್ತದೆ, ಗ್ಯಾಸ್ ಸಿಲಿಂಡರ್ ಎಲ್ಲ ಒಡೆಯುತ್ತದೆ, ಇಂಥದ್ದೆಲ್ಲ ಆಗ್ತದೆ ಸಮಾಜದಲ್ಲಿ. ಯಾಕಂದರೆ ಬಿಡುಗಡೆಗೆ ದಾರಿಯೇ ಇಲ್ಲ, ಅವರೇ ಒಂದು ಎಂಡ್ ಅನ್ನು ಕೊಡೋದು ಮಾಡಬೇಕಾಗ್ತದೆ. ಸೊ ಬಿಡುಗಡೆಯ ಒಂದು ಮಾರ್ಗವಾಗಿ ನೋಡಿ, ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇರ್ತದೆ ಫ್ಲೈಟಲ್ಲೆಲ್ಲ, ಬಸ್ಸಲ್ಲೂ ಇದೆ, ಎಲ್ಲ ಕಡೆ ಎಮರ್ಜೆನ್ಸಿ ಎಕ್ಸಿಟ್ ಅಂದರೆ ನೀವು ಯಾವಾಗಲೂ ಅಲ್ಲಿ ಹೋಗಬೇಕು ಅಂತಲ್ಲ. ಅಂತಹ ಪರಿಸ್ಥಿತಿ ಬಂದರೆ ಹೋಗ್ಲಿಕ್ಕೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಫ್ಲೈಟಲ್ಲಿ ಇರಲೇಬೇಕು. ಅದೇ ರೀತಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಎಂಬ ರೀತಿಯಲ್ಲಿ ತಲಾಕ್ ಅಂತ ಇದೆ ಪ್ರವಾದಿಯವರ ಶಿಕ್ಷಣದಲ್ಲಿ. ಬದುಕು ಸಾಗಿಸಲಿಕ್ಕೆ, ಮುಂದೆ ಸಾಗಲಿಕ್ಕೆ ಸಾಧ್ಯವೇ ಇಲ್ಲದ ಅನಿವಾರ್ಯತೆಯ ಸಂದರ್ಭದಲ್ಲಿ ತಲಾಕ್ ಕೊಡ್ಬೋದು. ಅದು ಒಂದು ತಲಾಕ್ ಕೊಟ್ಟವಳನ್ನು, ಅವಳ ಮನೆಯಲ್ಲೇ ಇರ್ತಾಳೆ, ಒಂದು ತಲಾಕ್ ಕೊಡಿ, ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ, ಯಾವುದೂ ಇಲ್ಲ, ನಮ್ಮ ಮನೆಯಲ್ಲೇ ಇರ್ತಾರೆ, ಅದು ಕೊಟ್ಟು ಅದು ಅಲ್ಲಿಂದ ಸರಿಯಾಗದಿದ್ದರೆ ಮತ್ತೆ ಎರಡನೆಯ ತಲಾಕ್, ಅದು ಸರಿಯಾಗದಿದ್ದರೆ ಮತ್ತೆ ಶಾಶ್ವತವಾಗಿ ಅವರು ಬೇರೆ ಆಗ್ತಾರೆ, ಅವಳಿಗೆ ಬೇರೆ ಮದುವೆ ಆಗ್ತದೆ, ಇವನಿಗೆ ಬೇರೆ ಮದುವೆ ಆಗ್ತದೆ. ಇದು ದೊಡ್ಡ ಸಮಸ್ಯೆ ಏನೆಂದರೆ, ನಮಗೆ ಡೈವರ್ಸ್ ಅಂತ ಹೇಳುವಾಗ ಏನು ಅನಿಸುವುದಿಲ್ಲ, ಕಾಮನ್ ಅದು ಜಗತ್ತಿನಲ್ಲಿ. ತಲಾಕ್ ಅಂತ ಹೇಳುವಾಗ ಏನೋ ಬಾಂಬು ಬಿದ್ದಾಗೆಲ್ಲ ಮಾಡ್ತೇವೆ ನಾವು. ಆ್ಯಕ್ಚುಲಿ ಡೈವರ್ಸಿನ ಅರಬಿ ಪದ ತಲಾಕ್ ಅಂತ. ಡೈವರ್ಸ್ ಬೇರೆ, ತಲಾಕ್ ಬೇರೆ ಅಲ್ಲ, ಎರಡು ಒಂದೇ. ಆ ಪದ ಸ್ವಲ್ಪ ಉಪಯೋಗಿಸಿ ಆಟ ಆಡುವವರೆಲ್ಲ ಇದ್ದಾರೆ ಸಮಾಜದಲ್ಲಿ. ಅದರಿಂದ ಅಂತಹ ಒಂದು ಬಿಡುಗಡೆಯ ಮಾರ್ಗವಾಗಿ ತಲಾಕನ್ನು ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ. ಅದು ಪುರುಷನಿಗೆ ಮಾತ್ರ ಅಲ್ಲ, ಮಹಿಳೆಗೆ ಹುಲ ಅಂತ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಒಬ್ಬ ಮಹಿಳೆಗೆ ತನ್ನ ಪತಿಯ ಜೊತೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅವ ಒಂದೋ ಯಾವುದೋ ಕುಡುಕ ಇರ್ಬೋದು, ಅಥವಾ ಅವಳಿಗೆ ಸಿಗಬೇಕಾದ ನೆಮ್ಮದಿ ಅವನಿಂದ ಸಿಗ್ತಾ ಇಲ್ಲ, ಯಾವುದೇ ಇರಲಿ, ಅವನಿಂದ ಬಿಡುಗಡೆ ಹೊಂದುವ ದಾರಿ ಇದೆ. ಹುಲ ಅಂತ ಹೇಳಿದ್ರೆ ತಲಾಕ್ ನಂತರ ಅವಳು ಬೇಕಿದ್ರೆ ಬೇರೆ ಮದುವೆ ಆಗ್ಬಹುದು. ಹೌದು, ಅವಳಿಗೆ ಬೇರೆ ಮದುವೆ ಆಗ್ತಾನೆ, ಅವನು ಬೇರೆ ಮದುವೆ ಆಗ್ತಾನೆ. ಸೊ ಇದ್ರಲ್ಲಿ ಈಕ್ವಾಲಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮದುವೆ ಆದ ನಂತರ ಅವರು ವಿಚ್ಛೇದನ ಆದ ಕೂಡಲೇ ಇನ್ನೊಂದು ಮದುವೆ ಆಗ್ಬಹುದು. ಹೌದು, ಖಂಡಿತ. ಇನ್ನು ಮುಸ್ಲಿಮರು ತಾಯ್ನಾಡಿಗೆ ನಿಷ್ಠರಾಗಿರುವುದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಪ್ರವಾದಿಯವರು ಏನ್ ಹೇಳ್ತಾರೆ? ಪ್ರವಾದಿಯವರ ಶಿಕ್ಷಣದಲ್ಲಿ ದೇಶ ಪ್ರೇಮ ಬಹಳ ದೊಡ್ಡ ಒಂದು ಪಾಠ. ಹುಬ್ಬುಲ್ ವತನಿಮಿನಲ್ಲಿ ಈಮಾನಿ ಅಂತ ಇದೆ ಪ್ರವಾದಿಯವರ ವಚನ. ದೇಶ ಪ್ರೇಮ ನಿಮ್ಮ ದೇವ ವಿಶ್ವಾಸದ ಒಂದು ಪ್ರಮುಖವಾದ ಭಾಗ ಅಂತ. ಪ್ರವಾದಿಯವರು ಮಕ್ಕಾದಲ್ಲಿ ಹುಟ್ಟಿದ್ರು. ಒಂದು ಹಂತದಲ್ಲಿ ಮಕ್ಕಾದಿಂದ ಅವರು ಮದೀನಾಕ್ಕೆ ವಲಸೆ ಹೋಗ್ತಾರೆ. ಮಕ್ಕಾದಿಂದ ಮದೀನಾಕ್ಕೆ ಹೋಗುವಾಗ ಪ್ರವಾದಿಯವರ ಇತಿಹಾಸದಲ್ಲಿ ಬಹಳ ಅಳುತ್ತಾ ಹೋದದ್ದವರ ಅಂತ. ಬಹಳ ದೂರದವರೆಗೆ ಹೋಗುವಾಗಲೂ ತಿರುಗಿ ಮಕ್ಕಾದ ಕಡೆಗೆ ತಿರುಗಿ ನೋಡುತ್ತಾ 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 ಕೊನೆಗೆ ಮಕ್ಕಾದ ಗಡಿ ದಾಟುವಾಗ ಕಣ್ಣೀರು ಹರಿಸಿದ್ರು. ಬಹಳ ಭಾರವಾದ
ಮನಸ್ಸಿನೊಂದಿಗೆ ಅವರು ಮಕ್ಕ ಬಿಟ್ಟು ಹೋಗುವುದು. ಮಕ್ಕದೊಂದಿಗೆ ಹೇಳಿದರು, ನಾನು ಅತಿ ಹೆಚ್ಚು ಪ್ರೀತಿಸುವ ಮಣ್ಣು ನೀನು, ಆದರೆ ನಿನ್ನ ಜನರು, ಈ ನಾಡಿನ ಜನರು ನನ್ನನ್ನು ಇಲ್ಲಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ, ಆ ಕಾರಣಕ್ಕಾಗಿ ಮಾತ್ರ ನಾನು ಈ ನಾಡನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಅಂದರೆ ಹುಟ್ಟಿದ ಊರು, ಹುಟ್ಟಿದ ದೇಶ, ಹುಟ್ಟಿದ ಮಣ್ಣು, ಇದರೊಂದಿಗೆ ಮನುಷ್ಯನಿಗೆ ಇರುವ ಬೇಕಾದ ಅಟ್ಯಾಚ್ಮೆಂಟ್, ಅದರೊಂದಿಗೆ ಇರುವ ಬೇಕಾದ ಪ್ರೀತಿ ನೈಸರ್ಗಿಕವಾದದ್ದು. ಅದಕ್ಕೆ ಏನು ಒತ್ತಾಯಪೂರ್ವಕವಾಗಿ ಕಲಿಸಬೇಕಾದದ್ದು ಅಲ್ಲ. ಮತ್ತು ಪ್ರವಾದಿಯವರ ಶಿಕ್ಷಣದಲ್ಲಿ ಈ ದೇಶ ಪ್ರೇಮದ ಚಿಂತನೆಗಳು ಬಹಳ ಉದಾತ್ತವಾದ ಚಿಂತನೆ. ಪ್ರವಾದಿಯ ಇತಿಹಾಸದಲ್ಲಿ ಪ್ರವಾದಿ ಮೊಹಮ್ಮದರು ಪ್ರವಾದಿಯಾಗುವುದಕ್ಕಿಂತ ಮುಂಚೆಯೇ ಮಕ್ಕಾದಲ್ಲಿ ಯಾವುದೆಲ್ಲ ಸಮಸ್ಯೆಗಳಿವೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಎದುರಿನಲ್ಲಿ ನಿಂತು ಕೆಲಸ ಮಾಡಿದ್ರು ಅವರು. ಯಾವುದೆಲ್ಲ ಸಮಸ್ಯೆ ಇತ್ತು ಮಕ್ಕಾದಲ್ಲಿ, ಮಕ್ಕಾದ ಒಂದು ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸುವುದಕ್ಕಾಗಿ ಆಹೋರಾತ್ರಿ ಪ್ರಯತ್ನ ಪಟ್ಟರು. ಒಬ್ಬ ನಾಯಕನಾಗಿ ಕೆಲಸ ಮಾಡಿದ್ರು ಅವರು. ಪ್ರವಾದಿಯಾಗೂ 40ನೇ ವಯಸ್ಸಿನಲ್ಲಿ, ಅದಕ್ಕಿಂತ ಮುಂಚೆ, ಅಂದರೆ ತಾನು ಹುಟ್ಟಿದ ನಾಡು, ತನ್ನ ದೇಶ, ಅದರ ಎಲ್ಲ ರೀತಿಯ ಪ್ರಗತಿಗಾಗಿ, ಅದರ ಅಭಿವೃದ್ಧಿಗಾಗಿ ಪ್ರವಾದಿಯವರು ಎಲ್ಲ ಸಂದರ್ಭಗಳಲ್ಲಿ ಕೆಲಸ ಮಾಡಿದರು ಮತ್ತು ಈ ದೇಶ ಪ್ರೇಮವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅಲ್ಲದೆ ಇವತ್ತು ನಾವು ಕಾಣುವ ಹಾಗೆ ಕೆಲವರನ್ನು ದ್ವೇಷಿಸುವ ದೇಶ ಪ್ರೇಮ ಅವರು ಹೇಳಿಕೊಡಲಿಲ್ಲ. ಕೆಲವರನ್ನು ದ್ವೇಷಿಸುವುದೇ ಇನ್ನೊಬ್ಬರ ದೇಶ ಪ್ರೇಮದ ಗುರುತಾಗುವುದು, ಅಂತಹ ಅಪಾಯಕಾರಿ ದೇಶ ಪ್ರೇಮ ಕಲಿಸಿಕೊಡಲಿಲ್ಲ. ಒಂದು ದೇಶದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ, ಒಂದು ದೇಶದ ಎಲ್ಲ ಪ್ರಜೆಗಳಿಗಾಗಿ ಕೆಲಸ ಮಾಡು. ಪ್ರವಾದಿಯವರು ಮಕ್ಕಾದಲ್ಲಿ ಮುಸ್ಲಿಮರಿಗಾಗಿ ಮಾತ್ರ ಕೆಲಸ ಮಾಡಿದ್ದಲ್ಲ, ಆ ಸಮಾಜದಲ್ಲಿ ಯಾವುದೆಲ್ಲ ಪಿಡುಗುಗಳಿವೆ ಆ ಎಲ್ಲ ಪಿಡುಗುಗಳ ವಿರುದ್ಧ ಹೋರಾಟ ನಡೆಸಿದರು. ಆ ಸಮಾಜದಲ್ಲಿ ಎಷ್ಟು ಮನುಷ್ಯರಿದ್ದಾರೆ ಆ ಎಲ್ಲ ಮನುಷ್ಯರ ಪರವಾಗಿ ಕೆಲಸ ಮಾಡಿದ್ರು ಅವರು. ಆದ್ದರಿಂದ ಪ್ರವಾದಿಯವರು ಕಲಿಸಿಕೊಟ್ಟ ದೇಶ ಪ್ರೇಮ, ನಿಮ್ಮ ದೇಶದ ಎಲ್ಲ ಜನರಿಗಾಗಿ ನೀವು ಕೆಲಸ ಮಾಡುವುದು, ಎಲ್ಲ ಜನರ ಹಕ್ಕುಗಳಿಗಾಗಿ, ಎಲ್ಲ ಜನರ ನ್ಯಾಯಕ್ಕಾಗಿ, ಎಲ್ಲ ಜನರ ಬದುಕುವ ಹಕ್ಕಿಗಾಗಿ ಕೆಲಸ ಮಾಡಬೇಕು. ಆದ್ದರಿಂದ ಈ ನಿಜವಾದ ದೇಶ ಪ್ರೇಮವನ್ನು ಪ್ರವಾದಿಯವರು ನಮಗೆ ಕಲಿಸಿಕೊಟ್ಟಿದ್ದಾರೆ ಮತ್ತು ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಅನುಸರಿಸಬೇಕು. ಖಂಡಿತ ಅದು ದೇಶ ಪ್ರೇಮದ ಆ ಪಾಠಗಳನ್ನು ಮುಸ್ಲಿಮರು ಬಹಳ ನಿಷ್ಠೆಯಿಂದ ಅನುಸರಿಸ್ತಾ ಇದ್ದಾರೆ. ಮತ್ತು ದೊಡ್ಡ ದುರಂತ ಏನಂದರೆ ಮತ್ತೆ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ನಾವು ದೇಶ ಪ್ರೇಮಿಗಳು, ದೇಶದ ಬಗ್ಗೆ ಪ್ರೇಮ ಇದೆ, ಈ ಸರ್ಟಿಫಿಕೇಟ್ ಮತ್ತೆ ನಾವು ಕೊಡಬೇಕಾದದ್ದು ಒಂದು ರೀತಿಯ ದುರಂತ ಅಂತ ಹೇಳುವ, ಅನಿವಾರ್ಯತೆ ಅಲ್ಲ, ದುರಂತ ಅಂತ ಹೇಳ್ಬೋದು. ಆ ದುರಂತದಿಂದ ಪಾರಾಗಬೇಕಾದ ಅಗತ್ಯ ಇದೆ. ಅಂದರೆ ವಸ್ತುಸ್ಥಿತಿ ಏನಿದೆ, ನಿಜ ಸ್ಥಿತಿ ಏನಿದೆ, ದೇಶ ಪ್ರೇಮ ಯಾವುದು, ದೇಶದ್ರೋಹ ಯಾವುದು, ಇದರ ಬಗ್ಗೆ ಒಂದು ಒಳ್ಳೆಯ ಚರ್ಚೆಯಲ್ಲೂ ನಡೆಯುವುದಿಲ್ಲಲ್ಲ. ಕೆಲವರು ಹೇಳ್ತಾರೆ ಇದು ದೇಶ ಪ್ರೇಮ ಅಂತ, ಇದು ದೇಶದ್ರೋಹ ಅಂತ ಹೇಳ್ತಾರೆ. ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಈಗ ದೇಶ ಪ್ರೇಮಕ್ಕೆ ಇರುವ, ದೇಶ ದ್ರೋಹಕ್ಕೆ ಇರುವ ವ್ಯಾಖ್ಯಾನಗಳಲ್ಲ. ಈ ವ್ಯಾಖ್ಯಾನಗಳಿಂದೆಲ್ಲ ಹೊರಗೆ ಬಂದು ಪ್ರವಾದಿಯವರು ಕಲಿಸಿಕೊಟ್ಟ ದೇಶ ಪ್ರೇಮದ ಪಾಠ ಇದೆ. ಆ ಪಾಠಗಳಿಗೆ ಮರಳಿದ್ದರೆ ಮಾತ್ರ ಈ ಸಮಾಜ ಸುಧಾರಣೆ ಆಗ್ಬೋದು. ನಾಳೆಯ ತಲೆಮಾರು, ನಮ್ಮ ಮಕ್ಕಳ ಕಾಲದಲ್ಲಿ ಒಂದು ಇಲ್ಲಿ ಬದುಕುವ ವಾತಾವರಣ ಇರ್ಬೋದು. ಇಲ್ಲಾಂದರೆ ಇವತ್ತೇ ಅಪಾಯದಲ್ಲಿದ್ದೇವೆ. ನಮ್ಮ ಮಕ್ಕಳ ಕಾಲದಲ್ಲಿ ಇದಕ್ಕಿಂತ ಅಪಾಯ ಎದುರಾಗುವಂತಹ ಪರಿಸ್ಥಿತಿ ಖಂಡಿತ ಇದೆ. ಇನ್ನು ನಾವು ಈಗಿನ 21ನೇ ಶತಮಾನ ಅಂತ ನಾವೇನು ಹೇಳ್ಬೋದು. 21ನೇ ಶತಮಾನದಲ್ಲಿ ಹಣಕಾಸಿನ ಸಮಸ್ಯೆ ಎಲ್ರಿಗೂ ಇದೆ. ಆ ಒಂದು ಸಮಯದಲ್ಲಿ ಅವರು ಸಾಲ ಸೋಲ ಅಂತ ಹೇಳಿ ಮಾಡಿ ಬಡ್ಡಿಗೆ ಹಣವನ್ನ ತಗೊಳ್ತಾರೆ. ಅದೇ ರೀತಿ ಇನ್ನೊಂದು ಏನು ಅಂತ ಹೇಳಿದ್ರೆ, ನನಗೊಂದು ಸಮಸ್ಯೆ ಇದೆ, ನನಗೆ ಈ ಒಂದು ಸಮಸ್ಯೆಯಿಂದ ಹೊರ ಬರ್ಲಿಕ್ಕೆ ಆಗುದಿಲ್ಲ, ಸೊ ಆ ಒಂದು ಸಮಯದಲ್ಲಿ ನಾನು ಮೋಜು ಮಸ್ತಿ ಅಂತ ಹೇಳಿಕೊಂಡು ಮದ್ಯ ಸೇವನೆ ಮಾಡುವಂಥದ್ದು ಅಂತ ಹೇಳಿ. ಸೊ ಈ ಎರಡು ವಿಷಯಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ಬಡ್ಡಿ ವ್ಯವಹಾರ ಮತ್ತು ಮದ್ಯ ಸೇವನೆ, ಈ ಎರಡು ವಿಷಯಗಳಿಗೆ ಪ್ರವಾದಿ ಶಿಕ್ಷಣದಲ್ಲಿ ವಿರೋಧವಿದೆ. ಸೊ ಈ ವಿಷಯಕ್ಕೆ ಪ್ರವಾದಿಯವರ ಶಿಕ್ಷಣವನ್ನ ಈಗಲೂ ಕೂಡ ಅನುಸರಿಸ್ತಾ ಇದ್ದಾರಾ? ಬಡ್ಡಿ ಮತ್ತು ಮದ್ಯಪಾನ, ಅದರ ಜೊತೆಗೆ ಅಶ್ಲೀಲತೆ, ಇದು ಆಧುನಿಕ ಸಮಾಜದ ಮಾರಕ ಪಿಡುಗುಗಳು ಅಂತ ಹೇಳ್ಬೋದು. ಬಡ್ಡಿ ಹಲವು ದೇಶಗಳ ಆರ್ಥಿಕತೆಯನ್ನು ನಾಶ ಮಾಡಿದೆ. ದೇಶದಲ್ಲಿ ಬಹಳಷ್ಟು ದೇಶಗಳು, ಜಗತ್ತಿನಲ್ಲಿ ಬಹಳಷ್ಟು ದೇಶಗಳು ದಿವಾಳಿಯಾಗಲಿಕ್ಕೆ ಕಾರಣ ಬಡ್ಡಿ. ಜಗತ್ತಿನ ಎಲ್ಲ ಧರ್ಮಗಳು ಬಡ್ಡಿಯನ್ನು ವಿರೋಧಿಸಿದೆ. ಯಾವ ಧರ್ಮದಲ್ಲೂ ಬಡ್ಡಿಗೆ ಸಪೋರ್ಟ್ ಮಾಡಿದ ಧರ್ಮ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಪ್ರವಾದಿ ಮೊಹಮ್ಮದರು ಬಡ್ಡಿಯನ್ನು ಬಹಳ ಕಠಿಣವಾಗಿ ವಿರೋಧಿಸಿದರು. ಬಡ್ಡಿಯನ್ನು ಎಷ್ಟರವರೆಗೆ ವಿರೋಧಿಸಿದ್ರಂದರೆ, ಕುರ್ಆನ್ನಲ್ಲಿರುವ ಸೂಕ್ತ, ಬಡ್ಡಿಯ ವ್ಯವಹಾರ ನಡೆಸುವವರು
ದೇವನೊಂದಿಗೆ ಯುದ್ಧ ಹೂಡಿದವರು ಎಂಬ ಪ್ರಸ್ತಾಪ ಇದೆ ಕುರಾನ್. ಬೇರೆ ಯಾವ ಅಪರಾಧಗಳ ಬಗ್ಗೆಯೂ ಅಷ್ಟು ದೊಡ್ಡ ಎಚ್ಚರಿಕೆ ಇಲ್ಲ. ಯಾರು ಬಡ್ಡಿಯ ವ್ಯವಹಾರ ನಡೆಸ್ತಾರೆ ಅವರು ದೇವನೊಂದಿಗೆ ಮತ್ತು ಅವನ ಪ್ರವಾದಿಯೊಂದಿಗೆ ಯುದ್ಧ ಸಾರಿದಂತಹ ಅಪರಾಧಿಗಳು ಅಂತ ಹೇಳಿದರು. ಪ್ರವಾದಿಯವರು ಹೇಳಿದರು, ಬಡ್ಡಿ ಕೊಡುವವ, ಬಡ್ಡಿ ಪಡೆಯುವವ, ಬಡ್ಡಿಗೆ ಸಾಕ್ಷಿಗಳು, ಇವರೆಲ್ಲ ಅಪರಾಧಿಗಳು ಅಂತ ಹೇಳಿದರು ಪ್ರವಾದಿಯವರು. ಅಂದರೆ ಅಷ್ಟು ಕಠೋರವಾಗಿ ಕಠಿಣವಾಗಿ ಬಡ್ಡಿಯ ಸಿಸ್ಟಮನ್ನು ಪ್ರವಾದಿಯವರು ವಿರೋಧಿಸಿದರು ಮತ್ತು ಬಡ್ಡಿ ರಹಿತವಾದ ಒಂದು ವ್ಯವಸ್ಥೆಯನ್ನು ಅವರು ಸ್ಥಾಪಿಸಿದರು. ಬಡ್ಡಿ ನಿಷಿದ್ಧ ಅಂತ ಸುಮ್ಮನೆ ಭಾಷಣ ಮಾಡಿದ್ದ, ಉಪದೇಶ ಮಾಡಿದ್ದಲ್ಲ, ಬಡ್ಡಿಯಿಂದ ಮುಕ್ತವಾದ ಒಂದು ಸಮಾಜವನ್ನು ಅವರು ನಿರ್ಮಿಸಿದರು. ಇವತ್ತಿಗೂ ಜಗತ್ತಿನಾದ್ಯಂತ ಬಡ್ಡಿರಹಿತ ಬ್ಯಾಂಕ್ಗಳು ಕಾರ್ಯಾಚರಿಸ್ತಾ ಇದೆ. ಯುರೋಪ್ ದೇಶಗಳಲ್ಲಿದೆ, ಅರಬ್ ಕಂಟ್ರೀಸ್ನಲ್ಲಿದೆ, ಅಮೇರಿಕಾದಲ್ಲಿದೆ. ಬಡ್ಡಿ ರಹಿತ ಬ್ಯಾಂಕಿಂಗ್ ಸಿಸ್ಟಮ್ ಜಗತ್ತಿನಲ್ಲಿ ಭಾಳ ಜನಪ್ರಿಯತೆಯನ್ನು ಕೂಡ ಪಡೀತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, 2008-9 ಕ್ರೈಸಿಸ್ ನಡೆದಾಗ ಬಹಳಷ್ಟು ಬ್ಯಾಂಕುಗಳೆಲ್ಲ ಮುಚ್ಚಲ್ಪಟ್ಟಿತ್ತು. ಆದರೆ ಇಸ್ಲಾಮಿಕ್ ಬ್ಯಾಂಕ್ಗಳಿಗೆ ಏನೂ ಆಗಲಿಲ್ಲ, ಭಾಳ ಚೆನ್ನಾಗಿ ವ್ಯವಹಾರ ನಡೀತಾ ಇತ್ತು. ನಾವು ಕೂಡ ನಮ್ಮ ಜಮಾತೆ ಇಸ್ಲಾಮಿ ದೇಶದಾದ್ಯಂತ ಬಡ್ಡಿರಹಿತ ಸೊಸೈಟಿಗಳನ್ನು ನಡೆಸ್ತಾ ಇದ್ದೇವೆ. ಅದು ಸಾಧ್ಯ ಅಂತ ನಾವು ತೋರಿಸಿಕೊಡ್ತಾ ಇದ್ದೇವೆ. ಬಡ್ಡಿ ರಹಿತವಾಗಿ ಒಂದು ಸಿಸ್ಟಮ್ ನಡೆಸ್ಬೋದು ನಿಮಗೆ. ಅದರಿಂದ ಬಡ್ಡಿ ಎಂಬುದು ಒಂದು ಜಾಗತಿಕ ಪಿಡುಗದು ಮತ್ತು ಈ ಪಿಡುಗು ಬಹಳ ದುರಂತಗಳಿಗೆ ಕಾರಣ ಆಗ್ತದೆ. ನಾವು ನೋಡ್ತಾ ಇದ್ದೇವೆ, ರೈತರ ಆತ್ಮಹತ್ಯೆ ಇರ್ಬೋದು, ಹಲವು ದೇಶಗಳು ದಿವಾಳಿಯಾಗುವುದು ಇರ್ಬೋದು, ಹಲವು ಪರಿಣಾಮಗಳು, ದುಷ್ಪರಿಣಾಮಗಳು ವ್ಯಾಪಕವಾಗಿ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಪ್ರವಾದಿಯವರ ಬಹಳ ದೊಡ್ಡ ಪಾಠ, ಬಡ್ಡಿ ನಿಷೇಧಿಸಿದರು. ಬಡ್ಡಿಯ ಎಲ್ಲ ವ್ಯವಹಾರಗಳನ್ನು ಅವರು ನಿಷೇಧಿಸಿದರು. ಮತ್ತು ಇಸ್ಲಾಮಿನಲ್ಲಿ ಬಹಳ ಇತರ ಎಲ್ಲ ಅಪರಾಧಗಳಿಗಿಂತಲೂ ಒಂದು ರೀತಿಯಲ್ಲಿ ಕಠಿಣವಾಗಿ ವಿಮರ್ಶಿಸಲ್ಪಟ್ಟ, ವಿರೋಧಿಸಲ್ಪಟ್ಟ ಒಂದು ಅಪರಾಧವಾಗಿದೆ ಬಡ್ಡಿ. ಮದ್ಯಪಾನ ನಮಗೆ ಗೊತ್ತಿದೆ, ಆಧುನಿಕ ಸಮಾಜದ ಮೇಲೆ ಯಾವ ರೀತಿಯಲ್ಲೆಲ್ಲ ಪ್ರಭಾವ ಬೀರ್ತಾ ಇದೆ. ಮತ್ತು ಸಮಾಜದಲ್ಲಿ ಕಳ್ಳತನ ಇರಬಹುದು, ಅತ್ಯಾಚಾರ ಇರಬಹುದು. ಪ್ರತಿಯೊಂದು ಅತ್ಯಾಚಾರದ ಸಂದರ್ಭದಲ್ಲೂ ಅವ ಕುಡುಕನಾಗಿದ್ದ ಅಂತ ವರದಿಗಳು ಬರ್ತದೆ. ಪ್ರತಿಯೊಂದು ಕೋಮುಗಲಭೆಯ ಸಂದರ್ಭದಲ್ಲೂ ಗಲಭೆಕೋರರು ಏನೋ ಅಮಲು ಪದಾರ್ಥ ಸ್ವೀಕರಿಸಿದರು ಅಂತ ಬರ್ತದೆ. ಅದರಿಂದ ಏನೆಲ್ಲ ದುರಂತ ಆಗ್ತಾ ಇದೆ. ಮದ್ಯಕ್ಕೆ ಬಹಳ ದೊಡ್ಡ ರೋಲ್ ಇದೆ. ಪ್ರವಾದಿ ಮೊಹಮ್ಮದರು ಮದ್ಯದ ಬಗ್ಗೆ ಹೇಳಿದ್ದು ಉಮ್ಮುಲ್ ಖಬಾಯಿಸ್ ಅಂತ, ಎಲ್ಲ ಕೆಡುಕುಗಳ ಅಮ್ಮ ಅಂತ ಹೇಳಿದರು ಮದ್ಯಪಾನದ ಬಗ್ಗೆ. ಎಲ್ಲ ಕೆಡುಕುಗಳ ಅಮ್ಮ. ಆದ್ದರಿಂದ ಫಜಿತ್ತನಿ ಬೂಹು, ಮದ್ಯಪಾನ ನೀವು ವರ್ಜಿಸಬೇಕು. ಮತ್ತು ಎಲ್ಲ ಕೆಡುಕುಗಳ ಕೀಲಿಕೈ ಅಂತ ಹೇಳಿದರು ಒಂದು ಕಡೆ ಪ್ರವಾದಿಯವರು. ಮಿಫ್ತಾಹು ಕುಲ್ಲು ಶರ್ರ ಅಂತ, ಎಲ್ಲ ಕೆಡುಕುಗಳ ಕೀಲಿಕೈಯಾಗಿದೆ ಅಮಲು ಪದಾರ್ಥ ಮನುಷ್ಯ ಸೇವಿಸೋದು. ಆದ್ದರಿಂದ ಫಜಿತ್ತನಿ ಬೋಹು, ಮದ್ಯಪಾನವನ್ನು ನೀವು ವರ್ಜಿಸಬೇಕು. ಹಾಗೆ ಮದ್ಯ ಮುಕ್ತವಾದ ಸಮಾಜ ನಿರ್ಮಿಸಿದ್ದಾರೆ ಪ್ರವಾದಿ. 6ನೇ ಶತಮಾನ ಅಂದರೆ ವ್ಯಾಪಕ ಮದ್ಯಪಾನ ನಡೆಯುತ್ತಿದ್ದ ಕಾಲ ಅದು. ಅವತ್ತಿನ ದಿನಗಳಲ್ಲಿ ಜನರ ಮನಸ್ಸನ್ನು ಪರಿವರ್ತಿಸುವ ಮೂಲಕ ಮದ್ಯವನ್ನು ನೀವು ಹೇಗೆ ಮದ್ಯಪಾನ ಇಲ್ಲದ ಸಮಾಜ ನಿರ್ಮಾಣ ಮಾಡ್ತೀರಿ ಅಂತ ಕೇಳಿದರೆ, ಅಮೇರಿಕಾದಲ್ಲಿ ಮದ್ಯಪಾನ ನಿಷಿದ್ಧ ಮಾಡಿದೆ 1917-18 ಇಸವಿಯಲ್ಲಿ. ಮದ್ಯಪಾನ ನಿಷಿದ್ಧ ಮಾಡಿ ಬಿಲಿಯನ್ ಗಟ್ಟಲೆ ಡಾಲರ್ ಖರ್ಚು ಮಾಡಿದ್ರು ಅದನ್ನು, ಆ ಸಿಸ್ಟಮನ್ನು ಜಾರಿ ಮಾಡುವುದಕ್ಕೆ. ಸಾವಿರಾರು ಜನರನ್ನು ಜೈಲಿಗೆ ಹಾಕಲಾಯಿತು. ಪ್ರಚಾರ ಮಾಡಲಿಕ್ಕೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಲಾಯಿತು. ಕೊನೆಗೆ ಸೋತು ಹೋಗಿ ಆ ಕಾನೂನನ್ನು ರದ್ದುಪಡಿಸಿದರು. ಮದ್ಯಪಾನ ನಿಷಿದ್ಧ ಎಂಬ ಕಾನೂನನ್ನು ರದ್ದುಪಡಿಸಿದರು. ಪ್ರವಾದಿ ಮೊಹಮ್ಮದರು 6ನೇ ಶತಮಾನದಲ್ಲಿ ಜನರ ಮನಸ್ಸನ್ನು ಪರಿವರ್ತಿಸುವ ಮೂಲಕ ಮದ್ಯಪಾನಿಗಳಾಗಿದ್ದರು ಜನತೆ. ಇತಿಹಾಸದಲ್ಲಿ ಹೇಳಲಾಗುತ್ತದೆ, ಅರೇಬಿಯಾದಲ್ಲಿ ಮದ್ಯದ ಹೊಳೆ ಹರಿದು ಹೋಯಿತು ಅಂತ. ಅಂದರೆ ಅಷ್ಟು ತುಂಬಿಸಿಟ್ಟಿದ್ರು, ಅಷ್ಟು ಮದ್ಯಪಾನ ಮಾಡ್ತಾ ಇದ್ದರು. ಪ್ರವಾದಿಯವರು ಅವರ ಮನಸ್ಸನ್ನು ಪರಿವರ್ತಿಸಿ, ಅವರ ಹೃದಯವನ್ನು ಸಂಸ್ಕರಣೆ ನಡೆಸಿ, ಅವರಲ್ಲಿ ದೇವಭಯವನ್ನು ಉಂಟು ಮಾಡಿ, ನೈತಿಕತೆಯನ್ನು ಬೆಳೆಸಿ, ಮದ್ಯಪಾನ ಮಾಡಬೇಡಿ ಎಂಬ ಆದೇಶ ಕೊಟ್ಟಾಗ ಜನರು ಮದ್ಯವನ್ನು ಚೆಲ್ಲಿಬಿಟ್ರು. ಮದ್ಯದ ಹೊಳೆ ಹರಿಯಿತು ಮದೀನಾದಲ್ಲಿ ಎಂಬುದು ಒಂದು ರೀತಿಯ ಉಪಮೆ ಅಂತ ಅಲ್ಲ, ಒಂದು ವಾಸ್ತವಿಕತೆ ಅದು. ಅಷ್ಟು ವ್ಯವಸ್ಥಿತವಾಗಿ ಮದ್ಯಪಾನವನ್ನು ಪ್ರವಾದಿಯವರು ಅಳಿಸಿದ್ರು ಮತ್ತು ಮದ್ಯಪಾನ ಇಲ್ಲದ ಒಂದು ಸಮಾಜವನ್ನು ಪ್ರವಾದಿಯವರು ನಿರ್ಮಿಸಿದ್ರು. ಇವತ್ತಿನ ಸಮಾಜಕ್ಕೆ ಪ್ರವಾದಿಯವರ ಈ 2 ಶಿಕ್ಷಣಗಳನ್ನು ಇವತ್ತಿನ ಸಮಾಜ ಪಾಲಿಸುವುದಾದರೆ ಬಹುಶಃ ಹೆಚ್ಚಿನ ಸಮಸ್ಯೆಗಳಿಂದ ಜಗತ್ತಿಗೆ ಮುಕ್ತಿ ದೊರೆಯುತ್ತದೆ. ಬಡ್ಡಿ ಮತ್ತು ಮದ್ಯಪಾನ ಈ 2 ಸಮಸ್ಯೆಗಳು ಜಗತ್ತಿನಲ್ಲಿ ಇಲ್ಲ ಎಂದಾದರೆ, ಇದರಿಂದ ಮನುಷ್ಯನಿಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಆದರೆ, ಇದರಿಂದ ನಮ್ಮ ಸಿಸ್ಟಮ್ ಮುಕ್ತವಾದರೆ ಖಂಡಿತ ಆಧುನಿಕ ಸಮಾಜ ಅತ್ಯಂತ ಒಳ್ಳೆಯ ಸಮಾಜ ಆಗಬಹುದು ಎಂಬುದರಲ್ಲಿ ಯಾವ ತರ್ಕಗಳು ಇಲ್ಲ.
ಆದ್ದರಿಂದ ಪ್ರವಾದಿಯವರ ಬಹಳ ಮಾನವ ಕುಲಕ್ಕೆ ಅವರು ಕೊಟ್ಟ ಅತ್ಯಂತ ದೊಡ್ಡ ಪಾಠ ಬಡ್ಡಿ ನಿಷಿದ್ಧ ಮತ್ತು ಮದ್ಯಪಾನ ನಿಷಿದ್ಧ. ಇಂದಿಗೂ ಆ ಶಿಕ್ಷಣವನ್ನ ಜನತೆ ಪಾಲಿಸ್ತಾ ಇದೆ ಅಂತ ಹೇಳಬಹುದು. ಖಂಡಿತ ಪಾಲಿಸ್ತಾರೆ. ಬಡ್ಡಿ ರಹಿತವಾಗಿ, ನಾನು ಹೇಳಿದ ಹಾಗೆ ಬಡ್ಡಿ ರಹಿತ ಬ್ಯಾಂಕಿಂಗ್ಗಳು ಧಾರಾಳ ಜಗತ್ತಿನಾದ್ಯಂತ ಇದೆ. ಮುಸ್ಲಿಂ ಸಮುದಾಯದಲ್ಲೂ ಎಲ್ಲರೂ ಅಂತಲ್ಲ, ಬಡ್ಡಿಯಿಂದ ಮುಕ್ತವಾಗಿರಬೇಕು ನಮ್ಮ ವ್ಯವಹಾರ ಎಂಬ ನಿಷ್ಠೆ ಇರುವ ಧಾರಾಳ ಮುಸ್ಲಿಮ್ಸ್ ಇದ್ದಾರೆ. ಮತ್ತು ಮದ್ಯಪಾನ ಮಾಡೋದು ಭಾಳ ಕಡಿಮೆ. ಮುಸ್ಲಿಮರು ಮದ್ಯಪಾನಿಗಳು ಭಾಳ ಕಡಿಮೆ ಮುಸ್ಲಿಂ ಸಮುದಾಯದಲ್ಲಿ ಇರೋದು. ಇದಕ್ಕೆಲ್ಲ ಕಾರಣ ಏನೆಂದರೆ, ಮದ್ಯಪಾನ ಮಾಡದೇ ಇರಲಿಕ್ಕೆ, ಬಡ್ಡಿಯ ವ್ಯವಹಾರ ನಡೆಸಲಿಕ್ಕೆ ಕಾರಣ ನನ್ನ ಪ್ರವಾದಿ ಕಲಿಸಿಕೊಟ್ಟಿದ್ದಾರೆ ಎಂಬುದು ಮಾತ್ರ. 4 ಶತಮಾನಗಳ ಆಚೆ ಕಲಿಸಿದ ಆ ಮಾರ್ಗದರ್ಶನ ಇವತ್ತಿಗೂ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸ್ತಾ ಇದೆ, ಮನುಷ್ಯನ ಮನಸ್ಸಿನ ಮೇಲೆ ಇವತ್ತಿಗೂ ಪ್ರಭಾವ ಬೀರ್ತಾ ಇದೆ. ನಾವೆಲ್ಲ ಬಡ್ಡಿ ವ್ಯವಹಾರದಲ್ಲಿಲ್ಲ, ಮದ್ಯಪಾನಿಗಳಲ್ಲ, ಅಶ್ಲೀಲತೆಯಲ್ಲಿಲ್ಲ. ಯಾಕೆಂದರೆ ನನ್ನ ಪ್ರವಾದಿ ಕಲಿಸಿಕೊಟ್ಟಿದ್ದಾರೆ ಎಂಬುದು ಮಾತ್ರ ಅದಕ್ಕೆ ಇರುವ ಪ್ರೇರಣೆ, ಬೇರೇನಲ್ಲ. ಅದರಿಂದ ಅಷ್ಟು ಪ್ರಭಾವ ಪ್ರವಾದಿಯವರ ಶಿಕ್ಷಣಗಳಿಗೆ, ಆ ಉಪದೇಶಗಳಿಗೆ, ಅವರ ಮಾರ್ಗದರ್ಶನಕ್ಕೆ ಇವತ್ತಿಗೂ ಸಮಾಜದಲ್ಲಿ ಖಂಡಿತ ಇದೆ. ಇನ್ನು ಕೊನೆಯದಾಗಿ ನಿಮ್ಮ ಈ ಒಂದು ಅಭಿಯಾನದ ಮುಖಾಂತರ ಏನು ಹೇಳಲಿಕ್ಕೆ ಬಯಸ್ತೀರಾ? ಪ್ರವಾದಿ ಮೊಹಮ್ಮದರು ಮಾನವತೆಯ ಮಾರ್ಗದರ್ಶಕ ಎಂಬುದು ನಮ್ಮ ಅಭಿಯಾನದ ಒಟ್ಟು ಸಾರಾಂಶ. ಮನುಷ್ಯತ್ವದ ಮಾರ್ಗದರ್ಶಕ ಅಂತವರು. ಕೊರೋನಾದ ಕಾಲದಲ್ಲಿ ಮನುಷ್ಯತ್ವ ಯಾವ ಪರಿಸ್ಥಿತಿಗೆ ತಲುಪಿದ್ದೇವೆ ಅಂತ ನಾವು ನೋಡಿದೆವು. ನಮ್ಮ ಬೆಂಗಳೂರಿನಲ್ಲಿ ಒಬ್ಬ ರೋಗಿ, ಕೊರೋನಾ ಪೀಡಿತ ರೋಗಿ 36 ಗಂಟೆಗಳ ಕಾಲ ಅಲೆದಾಡಿದ್ರು ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಲಿಕ್ಕೆ. 18 ಆಸ್ಪತ್ರೆಗಳನ್ನು ಸಂದರ್ಶಿಸ್ತಾರೆ ಮನುಷ್ಯ. 20 ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾರೆ, ಎಲ್ಲೂ ಅಡ್ಮಿಟ್ ಮಾಡಲಿಲ್ಲ. ಕೊನೆಗೆ ಚಿಕಿತ್ಸೆ ಸಿಗದೆ ಆ ವ್ಯಕ್ತಿ ಸತ್ತು ಹೋಗ್ತಾರೆ. ಇದು ಒಂದು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಡೆಯುವ ಘಟನೆ. ಅಂದರೆ ಅದೇ ರೀತಿ ಶವಗಳ ಜೊತೆ ಹೇಗೆ ಮನುಷ್ಯ ವರ್ತಿಸ್ತಾನೆ ಎಂಬುದನ್ನೆಲ್ಲ ನಾವು ನೋಡಿದೆವು. ಈ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಕೂಡ ನಿಮಗೆ ಅಂತಹ ಒಂದು ಮನಸ್ಸು ಕೂಡ ನಿಮ್ಮಲ್ಲಿ ಇಲ್ಲ ಅಂದರೆ, ಅದು ಕೂಡ ನನ್ನ ತಂದೆಯ ಶವ, ನನ್ನ ತಾಯಿಯ ಶವ, ನನ್ನ ಸಹೋದರನ ಶವವನ್ನು ನಾನು ಕಣ್ಣೆತ್ತಿ ನೋಡುವುದಿಲ್ಲ. ಮನುಷ್ಯನ ಶವವನ್ನು ತೆಗೆದು ಪ್ರಾಣಿಗಳ ಗಿಂತ ಕೀಳಾಗಿ ಎಸೆದು ಬಿಡುವುದು. ಯಾವುದೋ ಒಂದು ಬೀದಿ ನಾಯಿ ಸತ್ತಿದ್ರೆ ಅದರ ಹೇಗೆ ಸಂಸ್ಕಾರ ಅಂತಹ, ಅಂದ್ರೆ ಮನುಷ್ಯತ್ವ ಯಾವ ಮಟ್ಟಕ್ಕೆ ಇಳಿದಿದೆ ಎಂಬುದನ್ನು ನಾವು ಕೊರೋನಾದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಭವ ಆಗಿದೆ. ಇದು ಬಹಳ ಮಾರಕ. ಯಾಕೆಂದರೆ ಈ ಜಗತ್ತಿನ ಕೇಂದ್ರ ಬಿಂದು ಮನುಷ್ಯ. ಈ ಜಗತ್ತಿನ ಎಲ್ಲ ಅಭಿವೃದ್ಧಿ, ಪ್ರಗತಿ, ನಾಗರಿಕತೆ ಇದೆಲ್ಲ ಮನುಷ್ಯನಿಗೆ ಇರೋದು. ಪ್ರಾಣಿಗಳು ಶತಮಾನಗಳಾಚೆ ಹೇಗಿತ್ತೋ ಇವತ್ತು ಹಾಗೆ ಇರೋದು. ಶತಮಾನಗಳಾಚೆ ಪಕ್ಷಿಗಳು ಹೇಗೆ ಗೂಡು ಕಟ್ಟಿತ್ತೋ ಈಗಲೂ ಹಾಗೆ ಗೂಡು ಕಟ್ತಾ ಇರೋದು. ಅದರಲ್ಲಿ ಅಭಿವೃದ್ಧಿಗಳಿಲ್ಲ. ಅಂದರೆ ಈ ಜಗತ್ತಿನ ಕೇಂದ್ರ ಬಿಂದು ಮನುಷ್ಯ. ಅವ ಹೀಗಾದರೆ ನಾಳೆಯ ದಿನಗಳು ಭಯಾನಕ ದಿನಗಳಾಗುತ್ತದೆ. ಆದ್ದರಿಂದ ನಾವು ಈ ಅಭಿಯಾನದ ಮೂಲಕ ಮನುಷ್ಯನ ಘನತೆ, ಮನುಷ್ಯನ ಗೌರವ, ಮನುಷ್ಯನಾಗಿ ಬದುಕಬೇಕಾದಂತಹ ಅನಿವಾರ್ಯತೆ ಮತ್ತು ಇಷ್ಟೆಲ್ಲ ಅಭಿವೃದ್ಧಿಯ ಮಧ್ಯೆ, ಇಷ್ಟೆಲ್ಲ ವೈಜ್ಞಾನಿಕ ಪ್ರಗತಿಗಳ ಮಧ್ಯೆ ಕೂಡ ಮನುಷ್ಯನ ಅಸಹಾಯಕತೆ ಪ್ರಕಟ ಆಗ್ತಲೇ ಇರ್ತದೆ. ಇಷ್ಟೆಲ್ಲ ಆಯುಧಗಳು ನಿಮ್ಮ ಕೈಯಲ್ಲಿದ್ದು ಜಸ್ಟ್ ಒಂದು ಬಟನ್ ಒತ್ತಿದರೆ ಜಗತ್ತನ್ನು ನಾಶ ಮಾಡಿಬಿಡಬಹುದಾದಷ್ಟು ವೆಪನ್ಸ್ಗಳು ನಿಮ್ಮ ಕೈಯಲ್ಲಿದ್ದರೆ, ಆದರೆ ಕೊರೋನಾವನ್ನು ಸೋಲಿಸಲಿಕ್ಕೆ ನಿಮ್ಮಿಂದ ಸಾಧ್ಯಗಳಿಲ್ಲ. ಇಂತಹ ಮನುಷ್ಯನ ವಿಫಲತೆ, ಮನುಷ್ಯನ ಅಸಹಾಯಕತೆ, ಇದರ ಮಧ್ಯೆ ನಾವು ಖಂಡಿತವಾಗಿಯೂ ದಾರ್ಶನಿಕರ ಚಿಂತನೆಗಳ ಕಡೆಗೆ ಮಾರಬೇಕಾಗಿದೆ. ಅದರ ಜೊತೆಗೆ ಹತಾಶೆ, ನಿರಾಶೆ, ಆತ್ಮಹತ್ಯೆ ಮಾಡಿಕೊಳ್ಳುವುದು ವ್ಯಾಪಕವಾಗಿ ಬೆಳೆಯುತ್ತಾ ಇದೆ. ಇಂತಹ ಸಂದರ್ಭದಲ್ಲೆಲ್ಲ ಮನುಷ್ಯನಿಗೆ ಭರವಸೆ ಕೊಡುವ ಚಿಂತನೆಗಳನ್ನು ಪ್ರವಾದಿಯವರು ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೆ. ಅವನಲ್ಲಿ ಭರವಸೆ ಉಂಟು ಮಾಡುವ ಚಿಂತನೆಗಳು. ಮನುಷ್ಯ ಬದುಕಬೇಕು, ಹೇಗೆ ಬದುಕಬೇಕು, ಧೈರ್ಯವಾಗಿ ಬದುಕುವ ಸಿದ್ಧಾಂತಗಳನ್ನು ಕಲಿಸಿಕೊಟ್ಟಿದ್ದಾರೆ ಅವರು. ಸಾಯುವ ಸಿದ್ಧಾಂತಗಳಲ್ಲ. ಆತ್ಮಹತ್ಯೆ ಅತ್ಯಂತ ದೊಡ್ಡ ಅಪರಾಧ ಅಂತ ಹೇಳಿಕೊಟ್ಟದ್ದು ಪ್ರವಾದಿಯವರು. ಆದ್ದರಿಂದ ನಾವು ಈ ಮಾನವತೆಯ ಮಾರ್ಗದರ್ಶಕ ಅಂತ ಹೇಳುವಾಗ ಮನುಷ್ಯ ಪರಸ್ಪರ ಪ್ರೀತಿಸುವ, ಪರಸ್ಪರ ಗೌರವ ಇರುವ, ಮನುಷ್ಯ ನೆಮ್ಮದಿಯಿಂದ ಬದುಕುವ ಆ ಚಿಂತನೆಗಳನ್ನು ಸಮಾಜದಲ್ಲಿ ವ್ಯಾಪಕಗೊಳಿಸಬೇಕಾದ ಅನಿವಾರ್ಯತೆ ಇದೆ. ಸಮಾಜಕ್ಕೆ ಒಂದು ಸಿದ್ಧಾಂತವನ್ನು ಕಲಿಸಿಕೊಡ್ಬೇಕು, ಬೇರೆ ದಾರಿಯೇ ಇಲ್ಲ. ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈ ಸವಾಲುಗಳಿಂದ ಹೊರಗೆ ಬರಲಿಕ್ಕೆ ಯಾವ ದಾರಿಗಳೂ ಇಲ್ಲ. ಒಂದು ಪ್ರಬಲವಾದ ಆದರ್ಶದ ಮೂಲಕ ಮಾತ್ರ ಮನುಷ್ಯ ಇದನ್ನು ಫೇಸ್ ಮಾಡಲಿಕ್ಕೆ, ಎದುರಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಪ್ರವಾದಿಯ ಚಿಂತನೆಗಳನ್ನು ಜನರಿಗೆ ತಲುಪಿಸುವಂತಹ ಉದ್ದೇಶದೊಂದಿಗೆ, ಮತ್ತು ಪ್ರವಾದಿಯವರ ಬಗ್ಗೆ ವಿವಿಧ ತಪ್ಪು ಅಭಿಪ್ರಾಯಗಳು ಇದೆ ಸಮಾಜದಲ್ಲಿ. ಅದು ಹಲವು ರೀತಿಯ ಅಜೆಂಡಾಗಳಿವೆ. ಆ ರೀತಿಯಲ್ಲಿ ಅಪಪ್ರಚಾರಗಳು ಕೂಡ ವ್ಯಾಪಕ ಆಗುತ್ತಾ ಇದೆ. ಆ ಅಪಪ್ರಚಾರಗಳನ್ನು ಹೋಗಲಾಡಿಸುವ ಪ್ರಯತ್ನ
ಮತ್ತು ಮುಸ್ಲಿಂ ಸಮುದಾಯದಲ್ಲಿ ನಿಜವಾಗಿಯೂ ಪ್ರವಾದಿಯನ್ನು ಪ್ರೀತಿಸುವುದು ಹೇಗೆ, ಪ್ರವಾದಿಯವರ ಸಂದೇಶಗಳನ್ನು ಹೇಗೆ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮುಸ್ಲಿಮರನ್ನೂ ಸುಧಾರಿಸುವ ಒಟ್ಟು ಎಲ್ಲ ಕಾರ್ಯಕ್ರಮಗಳ ಉದ್ದೇಶ, ಎಲ್ಲ ರೀತಿಯಲ್ಲೂ ಎಲ್ಲ ಮಗ್ಗುಲುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದಾದ್ಯಂತ ಈ ಅಭಿಯಾನ ನಡೀತಾ ಇದೆ. ಮತ್ತು ಈ ನಾಡಿನ ಎಲ್ಲ ಜನರ, ಎಲ್ಲ ಕನ್ನಡಿಗರ, ಒಟ್ಟು ಸಮಸ್ತ ಕನ್ನಡಿಗರ ಸಹಕಾರವನ್ನು ನಾವು ಈ ಅಭಿಯಾನಕ್ಕೆ ಬಯಸ್ತಾ ಇದ್ದೇವೆ. ವೀಕ್ಷಕರೇ, ಇವಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.